ಸಿಂಪಲ್ ಇಲ್ಲ. ನೀವು 100 ಹೇಳಿ ನಿಮ್ಮ ಕಡೆಯಿಂದ ಅವಕಾಶ ಇಲ್ಲ. ನಿಮ್ಮ ಕಡೆಯಿಂದ ನೋಡಿ ಸರ್ ಉಮೇಶ್ ಅವರೇ, ನಿಮ್ಮ ಕಡೆಯಿಂದ ನೀವು ಏನಪ್ಪ SOP ಏನೋ ನಿಮ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನೇನೋ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇರುತ್ತಲ್ಲ, ನೀವು ಪ್ರೋಟೋಕಾಲ್ ಪ್ರಕಾರ ಮಾಡೇ ಇಲ್ಲ ಸರ್. ನಾನು 1 ನಿಮಿಷ ಮಾತಾಡಕ್ಕೆ ಕೇಳಿ ಅವಕಾಶ ಕೊಡಿ. ಈಗ ಅವರಿಬ್ಬರದು ಸಿವಿಲ್ ಡಿಸ್ಪ್ಯೂಟ್ ಇದೆ, ಅವರಿಬ್ರು ಸಿವಿಲ್ ಡಿಸ್ಪ್ಯೂಟ್ ಏನ್ರಿ ನೋಡಿ, ನೀವೇ ಇದು ಸಿವಿಲ್ ಡಿಸ್ಪ್ಯೂಟ್ ನೋಡಿ. ಚಿನ್ನ ಸಿವಿಲ್ ಡಿಸ್ಪ್ಯೂಟಾ? ಚಿನ್ನ ಸಿವಿಲ್ ಡಿಸ್ಪ್ಯೂಟ್ ಯಾವ್ದಾದ್ರು ಚಿನ್ನ ಮನೇಲಿ ಬಂದು ಯಾವ್ದಾದ್ರು ಬಾಡಿಗೆ ಇದ್ರು ನಮ್ಮ ಓನರ್ ಬಂದ್ಬಿಟ್ಟು ನಾವು ಕಿತ್ತಾಕ್ಬಿಟ್ಟು ಹೊಡೆದ್ಬಿಟ್ಟು ಕಳ್ಸಕ್ಕಾಗತ್ತಾ? ಸಿವಿಲ್ ಡಿಸ್ಪ್ಯೂಟ್ ಆಗುತ್ತಾ? ಸಿವಿಲ್ ಡಿಸ್ಪ್ಯೂಟ್ ನೀವ್ ಯಾಕೆ ಹೋಗ್ತೀರಾ ಮತ್ತೆ? ಅವತ್ತೇ ನೀವೊಂದು NCR ಕೊಟ್ಬಿಟ್ಟು ಕಳ್ಸ್ಬೋದಿತ್ತಲ್ಲ. ಈ ಸಿವಿಲ್ ಡಿಸ್ಪ್ಯೂಟ್ ಇದೆ ಸರ್. ನಾನು ಅದು ಪ್ರಿಲಿಮಿನರಿ ಎಂಕ್ವೈರಿ ಪರ್ಮಿಷನ್ ತಗೊಂಡು ಪ್ರಿಲಿಮಿನರಿ ಎಂಕ್ವೈರಿ ಮಾಡಿದೀವಿ. ಏನ್ ಪ್ರಿಲಿಮಿನರಿ ಎಂಕ್ವೈರಿ ಮಾಡಿದ್ದೀರಾ? ಅವ್ನ ಕಾಲೇಜ್ ಜೊತೆ ಕೂತ್ಕೊಂಡು ಸ್ಟೇಷನ್ ನಲ್ಲಿ ಡೀಲ್ ಮಾಡ್ತಿದ್ದೀರಾ ನೀವು. ಯಾಕೆ ಮಾತಾಡಬಾರ್ದು ನೋಡಿ ಸರ್? ಏನಾಗ್ಬಿಡುತ್ತೆ ನೋಡಿ ಯಾವತ್ತು ನೋಡಿ ಸರ್. ಹ್ಯಾಕ್ ಮಾಡ್ತೀರಾ ಈ ಕೇಸಲ್ಲಿ? ಕೇಸಲ್ಲಿ ಹೆಂಗ್ ಮಾಡ್ತೀರಾ? ಆರ್ಗನೈಸಬಲ್ ಕೇಸಲ್ಲಿ ಹ್ಯಾಕ್ ಮಾಡ್ತೀರಾ? ನಿಮ್ಮಲ್ಲಿ ಏನೇ ಆಗ್ಲಿ ಹೇಳಿ ಸರ್, ತಪ್ಪಾಗಿದೆ ಪೊಲೀಸರಿಂದ. ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಗೂ ಸೇರಿದಂತೆ ರಾಜ್ಯ ಪೊಲೀಸ್. ಹೇಳಿ ಸರ್. ಒಂದು ವಿಚಾರ ಹೇಳ್ತೀನಿ ಹೇಳಿ. ಈಶ್ವರ್ ಕಡೂರು ಅಂತ ಅವರು ಜನಶ್ರೀ ಟಿವಿಲಿದ್ರು, ಸುವರ್ಣದಲ್ಲಿದ್ರು, ಎಲ್ಲ ಇದ್ರು. ಅವರ ಅಕ್ಕನ ಗಂಡ ಆತ ಸ್ವತಃ ಅವರ ತಾಯಿಯ ತಮ್ಮ, ಸೋದರ ಮಾವನಿಗೆ ಇವ್ರ ಅಕ್ಕನ ಕೊಡ್ಲಾಗಿರುತ್ತೆ. ಅವರು MLA ಇವರು ಜೈಲು ಮಂತ್ರಿ ಎಲ್ಲ ಇದ್ರಲ್ಲ ನಾರಾಯಣ ಸ್ವಾಮಿ ಅಂತ, ಈಗ ಸೆಂಟ್ರಲ್ ಮಿನಿಸ್ಟರ್ ಆದ್ರಲ್ಲ ಚಿತ್ರದುರ್ಗ MP ಆಗಿ, ನಾರಾಯಣ ಸ್ವಾಮಿ ಹತ್ರ P ಆಗಿದ್ರು. ಯಾರು? ಈ ಪತ್ರಕರ್ತ ಈಶ್ವರ್ ಕಡೂರ್ ಅವರ ಸೋದರ ಮಾವ ತಮ್ಮ ಬಾಮಯ್ಯ. ಅವರು 4 ಜನ ಹಬ್ಬಕ್ಕೆ 5 ಜನ ಹಬ್ಬಕ್ಕೆ ಹೋಗ್ತಾರೆ. ಇವರ ಈಶ್ವರ್ ಕಡೂರು ಜರ್ನಲಿಸ್ಟ್ ಮತ್ತೆ ಅವ್ರ ಹೆಂಡತಿ ಅಂದ್ರೆ ಮಾವನ ಮಗಳನ್ನೇ ಮತ್ತೆ ಇವ್ರ ಮದುವೆ ಆಗ್ತಾರೆ, ಅಕ್ಕನ ಮಗಳನ್ನೇ. ಅವ್ರು ಆವತ್ತು ಮಗುನ 3 ವರ್ಷದ ಮಗುನ ಅಜ್ಜ ಅಜ್ಜಿ ಜೊತೆಗೆ ಬಿಟ್ಬಿಟ್ಟು 4 ಜನ ಬರ್ತಾರೆ. ಅಪ್ಪ, ಅಮ್ಮ, 2 ಮಕ್ಕಳು. ಮಗ ಆದವನು ಒಂದು 20-22 ವರ್ಷ ಗಾಡಿ ಡ್ರೈವ್ ಮಾಡ್ತಿರ್ತಾನೆ. ಎಲ್ಲಿಂದ? ಕಡೂರಿಂದ. ತುಮಕೂರು ಗುಬ್ಬಿ ಗೇಟ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಗುಬ್ಬಿ ಗೇಟ್ ಅಲ್ಲಿ ರಾತ್ರಿ ಯಾವ್ದೋ ಒಂದು ಇದ್ರಲ್ಲಿ ಬಂದಾಗ ನಿಂತಿರೋ ಗಾಡಿ ಸ್ಪಾಟ್ ಅಲ್ಲಿ ಅಪ್ಪ ಮಗ ಇಬ್ರು ಸಾಯ್ತಾರೆ. ಅಮ್ಮ ಮತ್ತು ಮಗಳು ಉಳ್ಕೊಳ್ತಾರೆ. ಡ್ಯಾಶ್ ಬೋರ್ಡ್ ಅಲ್ಲಿ ಸುಮಾರು ಎಷ್ಟೋ ಲಕ್ಷ ರೂಪಾಯಿ, 5-6 ಲಕ್ಷ ರೂಪಾಯಿ ಚಿನ್ನ ಇರುತ್ತೆ. ಸತ್ತವ್ರು ಆಗ್ಲೇ ಮತ್ತೆ ನಾನು ಹೇಳ್ತೀನಿ, ಸತ್ತವ್ರು ಯಾರು ಅಂದ್ರೆ ಆವತ್ತಿನ ಒಬ್ಬ ಸಚಿವನ ಅವರು ಸರ್ಕಾರಿ ನೌಕರರಾಗಿರ್ತಾರೆ, ಮೇಷ್ಟ್ರನಾಗಿರ್ತಾರೆ, PA ಆಗಿರ್ತಾರೆ, ಅಂದ್ರೆ ಡೆಪ್ಯುಟೇಷನ್. ಆವತ್ತು ಬಂದು ಅವ್ರ ಮನೆಯಿಂದ ರಾಗಿ ಗೀಗಿ ಎಲ್ಲಾ ತಂದು ತರ್ತಾ ಇರ್ತಾರೆ ಗಾಡಿ. ಸ್ಪಾಟ್ ಅಲ್ಲಿ ಇಬ್ಬರಾಗ್ತಾರೆ. ಅವ್ರು ಬಂದಾಗ ನಾನು ಹೋಗ್ತೀನಿ, ಅಮ್ಮ ಮಗಳು ಬಂದಾಗ ನಮ್ಗೆ ಗೊತ್ತಾಗಿ ನಿಮಾನ್ಸ್ಗೆ ಹೋಗ್ತೀವಿ ನಾವು. ನಿಮಾನ್ಸ್ ಗಾಡಿ ಬರುತ್ತೆ ಆಂಬುಲೆನ್ಸ್ ಅಲ್ಲಿ. ಅಲ್ಲಿ ನಿಮಾನ್ಸ್ ಅಲ್ಲಿ ICUನೇ ಇರೋದಿಲ್ಲ. ತಕ್ಷಣಕ್ಕಾಗೆ ಮಾತಾಡ್ಕೊಂಡು ಸೆಂಟ್ ಜಾನ್ಸ್ಗೆ ಹಾಕ್ತೀವಿ. ಅವ್ರಿಬ್ರು ಉಳಿತಾರೆ, 2 ಹೆಣ್ಮಕ್ಳು ಉಳಿತಾರೆ. ಆಮೇಲೆ 2 ದಿವಸ 3 ದಿವಸ ಆದ್ಮೇಲೆ ಬರ್ತಾ ನಾವು ಹಬ್ಬಕ್ಕೆ ಹೋಗಿದ್ರು ದೀಪಾವಳಿಗೆ. ಬರ್ತಾ ಡ್ಯಾಶ್ ಬೋರ್ಡ್ ಅಲ್ಲಿ ಚಿನ್ನ ಇತ್ತು ಅಂತ ಗೊತ್ತಾಗ್ತದೆ. ಅಲ್ಲಿ ತನಕ ಯಾಕಂದ್ರೆ ಇಬ್ರು ಪ್ರಾಣ ಹೋಗ್ಬಿಡ್ತು, ದೊಡ್ಡದು ಇವ್ರು ಯಾರು ತಲೆ ಕೆಡ್ಸ್ಕೊಂಡಿಲ್ಲ. 4-5 ದಿವಸ ಆದ್ಮೇಲೆ ಪೊಲೀಸರು ಕೇಳಿದ್ರೆ ಪೊಲೀಸರು ಚಿನ್ನ ಇಲ್ಲ, ಪನ್ನ ಇಲ್ಲ. ಆಮೇಲೆ ಕೊನೆಗೆ ಇವರು ಅವರ ಮಂತ್ರಿಗಳಿಗೆ ಅವ್ರಿಗಿದ್ದ ಇನ್ಫ್ಲೂಯೆನ್ಸ್ ನ, ಪತ್ರಕರ್ತರಾಗಿದ್ದ ಇನ್ಫ್ಲೂಯೆನ್ಸ್ ನ ಬಳಸಿದ್ದಕ್ಕೆ ಅಲ್ಲಿದ್ದಂತ ಲೋಫರ್ ಪೊಲೀಸರು ಸರ್ ಚಿನ್ನ ಕೇಳ್ಬೇಡಿ ಸರ್, 5 ಲಕ್ಷ ರೂಪಾಯಿ ಕೊಡ್ತೀವಿ. ನಿನ್ನೆ ನಮ್ಮೂರಲ್ಲಿ ಸೂರ್ಯ ಸಿಟಿನಲ್ಲಿ ಅವನ್ಯಾವನ ಒಬ್ಬ ಇನ್ಸ್ಪೆಕ್ಟರ್ ಚಿನ್ನ ರಿಕವರಿ ಮಾಡ್ಕೊಂಡಿದ್ದೆಷ್ಟೋ ಅದ್ರಲ್ಲಿ 1 kg ಗಟ್ಟಿ ಮಾಡಿ ಹೆಂಡತಿ ಕೊಟ್ಟವನು. ಪೊಲೀಸರು ಇದೇ ತರಹದ ಕೆಲಸವನ್ನ ಆಗಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಕೂತಿರೋದು. ನೀವು ಹಂಗಿಲ್ಲ ಅಂತ ಅಂದಿದೀವಿ, ನೀವು ಹಂಗೆ ಇದ್ರೆ ನಾಶ ಆಗೋಗ್ಬಿಡ್ತೀರಾ. ನೀವ್ ಹಂಗಿಲ್ಲ ಅಂತ ಭಾವಿಸ್ಕೊಂಡು ನಾವು ಕೂತೀವಿ. ನೀವು ಹಂಗೆ ಇದ್ರು ನಾವೇನು ಮಾಡಕ್ಕಾಗಲ್ಲ, ನಾವು ಹೋರಾಟ ನಾವು ಮಾಡೇ ಮಾಡ್ತೀವಿ. ಪೊಲೀಸರು ಇಂತಹ ಹಲ್ಕಾ ಕೆಲಸಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಅನ್ನೋದು ಜನಕ್ಕೆ ಅನಿಸ್ತಾ ಇದೆ. ಮಾಡಬೇಡ್ರಿ ದಯವಿಟ್ಟು. ಕಾಕಿ ಬಟ್ಟೆ ಹಾಕೊಂಡಿದ್ದೀರಾ, ರಕ್ಷಣೆ ಕೊಡಬೇಕು. ಯಾರೋ ನಮ್ಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಡಕಾಯಿತಿ ಆಗಿದೆ ಅಂದಾಗ ತಕ್ಷಣ ಹೋಗಿ ನೀವು ಜಾಗ ಸೆಕ್ಯೂರ್ ಮಾಡ್ಕೊಂಡು ಅವ್ರು ಸಿವಿಲ್ ಡಿಸ್ಪ್ಯೂಟ್ ಇನ್ನೊಂದು ಏನಾಗಲಿ ಅವ್ರನ್ನೂ ಹೊರಗಾಕಿ ಏನಪ್ಪ ಇವ್ರದ್ದೆಲ್ಲ ರಿಕವರ್ ಮಾಡಬೇಕು. ನೀವೆಲ್ಲರೂ ಇವತ್ತು ರಿಕವರಿ ಮಾಡ್ಕೊಂಡಿದ್ದೀರಾ? ಅವನಿಗೆ ಕರೆಸಿ ಅವನ ಹತ್ರ 13 ಲಕ್ಷ ದುಡ್ಡಿತ್ತಂತು ಅಂತ ಹೇಳ್ತಾರೆ. ಆ ದುಡ್ಡು ಯಾಕಂದ್ರೆ ಅವರು ಚಿನ್ನಾಭರಣ ವ್ಯಾಪಾರಿ, ಮನೆ ದುಡ್ಡು ಇಟ್ಕೊಂಡಿರ್ತಾರೆ. ಅದಕ್ಕೆ ಕಾನೂನುಬದ್ಧವಾಗಿದ್ದಾರೆ. ಅದು ಬೇಕಾದ್ರೆ ನೀವು ED ಕಂಪ್ಲೇಂಟ್ ಕೊಡಿ, ನಿನ್ನ ಹತ್ರ ಹೆಂಗಪ್ಪ ಕ್ಯಾಶ್ ಬಂತು ಅಂತ. ಆದ್ರೆ ಅಷ್ಟೆಲ್ಲ ಇದ್ದಾಗ ಈಗ ಅವ್ನು ಯಾವನೋ ಬಂದು ಮನೇಲೂ ಕೂತ್ಕೊಂಡು ಇದೆಲ್ಲ ನಿಮ್ಗೆ ಎಲ್ಲೆಲ್ಲಿಂದನೋ ಸಿಕ್ಬಿಡ್ತು ಗಾಡಿಗಳು, ಎಲ್ಲೆಲ್ಲಿಂದನೋ ಚಿನ್ನ ತಂದ್ಬಿಟ್ಟ ಅವನು. ಸಿವಿಲ್ ಡಿಸ್ಪ್ಯೂಟ್ಗೂ ಈ ತರ ಅವ್ನು ಯಾವನೇ ಇಲ್ಲ, ಅವ್ನು ಒಳ್ಳೆಯವನೇ ಇರಬಹುದು, ಅವ್ನಿಗೇನೋ ಅನ್ಯಾಯ ಆಗಿರ್ಬೋದು, ನಾನು ಅದನ್ನ ಕೇಳಲ್ಲ. ಅವನಿಗೆ ನೀವು ಅನ್ಯಾಯ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆ ಡಿಸ್ಪ್ಯೂಟ್ ನ ಬಗೆಹರಿಸ್ಕೊಳ್ಳೋ ರೀತಿನ ಇದು. ಅವನು ಬಗೆಹರಿಸಿರೋ ರೀತಿ ದುಂಡಾವರ್ತನೆ, ಏನು ಇದು ಅಕ್ರಮಗಳು, ಕಳ್ಳತನ, ಡಕಾಯಿತಿ. ಅದಕ್ಕೆ ಸಾಥ್ ಕೊಟ್ಟಿರೋದು ಇದೇ ಸ್ಟೇಷನ್ ನೀವು ಯಾರು SHO ಆಗಿದ್ದೀರಾ, ತನಿಖಾಧಿಕಾರಿ ಆಗಿದ್ದೀರಾ, ನೀವು ಕರ್ತವ್ಯ ಲೋಪ ಮಾಡಿದ್ದೀರಾ. ಕಾನೂನು ಬದ್ಧವಾಗಿ ನೀವು ಈ ಪ್ರಕರಣವನ್ನ ಹೆಂಗೆ ವಿಲೇವಾರಿ ಮಾಡಬೇಕಾಗಿತ್ತೋ ಹಾಗೆ ಮಾಡಿಲ್ಲ. ಇಷ್ಟೇ ನಾನು ಹೇಳ್ತಿರೋದು. ನೀವು ಇದನ್ನ ಅವ್ರು ಹೋರಾಟ ಮಾಡ್ತಾರೆ, ನಾವಿದ್ದೀವಿ, ಇನ್ಯಾರು ಇದಾರೆ, ಇನ್ಯಾರೋ ಬರ್ತಾರೆ, ಆ ಮನುಷ್ಯ ಅದಿಲ್ಲ ಅಂದ್ರೂ ಬದುಕ್ತಾನೆ ಮಾಡ್ತಾನೆ. ಆದ್ರೆ ನೀವು ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೋ ಇಲ್ವೋ
ದೇವರ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗುತ್ತೆ. ನನಗೆ ಗೊತ್ತಿದೆ, ನನಗೆ ಅನುಭವ ಬಂದಿದೆ. ನಮ್ಮ KRS ಪಾರ್ಟಿ ಮೇಲೆ ಕೈ ಮಾಡಿದವನು, KRS ಪಾರ್ಟಿ ವಿರುದ್ಧವಾಗಿ ಮಾಡಿದವನು ಏನಿಲ್ಲಲ್ಲ, ಏನ್ ಯಾವ ತರಕ್ಕೆ ನಾಯಿ ನರಿಗಳು ಒಬ್ಬ ಅವನ ಕಡೆ ಗೂಂಡಾಗಳು ಮಾಡಿದ್ದಕ್ಕೆ ಇವತ್ತು ಜೈಲಲ್ಲಿ ಇದ್ದಾನೆ. ಯಾರೋ ಪ್ರಜ್ವಲ್ ರೇವಣ್ಣ ನಮ್ಮವ್ರು ಕೈ ಮಾಡಿದ್ದಕ್ಕೆ, ಅಲ್ಲಿ ಯಾರೋ ಬೊಮ್ಮಾಯಿ ಮಗ ಅವನ ಕಡೆ ಗೂಂಡಾಗಳೊಂದಷ್ಟು ಮಾಡಿದ್ರು, ಅವನ್ ಜೈಲಲ್ಲಿ ಇದ್ದಾನೆ. ಅವಲ್ಲ ಸೋತೆ ಹೋದ. ಈ ತರಕ್ಕೆ ಎಷ್ಟೋ ಜನ ನಮ್ಮ ಇತಿಹಾಸದಲ್ಲಿ ಇದೆ. ಪೊಲೀಸರು ಅಷ್ಟೇ, ಸುಳ್ಳು ಕೇಸ್ ಹಾಕಿದಂತ ಪೊಲೀಸರು ಮತ್ತೆ ತಹಸೀಲ್ದಾರ್ಗಳು ಇವತ್ತು ಬಾಯ್ ಪಡ್ಕೊಳ್ತಾ ಇದ್ದಾರೆ ನಮ್ಮ ವಿರುದ್ಧವಾಗಿ. ಪ್ರಕೃತಿನ ಪಾಠ ಕಲಿಸ್ತಾ ಇದೆ. ನಾನು ಅದಕ್ಕಾಗಿ ಅದ್ರಲ್ಲಿ ನಂಬಿಕೆ ಇಟ್ಟಿದ್ವಿ. ಆದ್ರೆ ನೀವೇನ್ ಮಾಡಿದೀರಾ ನಿಜವಾಗ್ಲೂ ನಾನು ತುಂಬಾ ವಿಚಾರ ಮಾತಾಡಕ್ಕೆ ಇಷ್ಟ ಇಲ್ಲ, ಅದೇನೇ ಇಲ್ಲ. ಯಾಕಂದ್ರೆ ನೀವೇನ್ ಮಾಡಿದ್ರು ಈಗ FIR ಆಗಿದೆ, ಇನ್ನೊಂದಾಗಿದೆ, ಅದು ಕೋರ್ಟ್ ನೋಡ್ಕೊಳ್ಳುತ್ತೆ. ಆದ್ರೆ ನಾವು ಸಾರ್ವಜನಿಕರ ಸಮ್ಮುಖದಲ್ಲಿ ಹೇಳ್ತಾ ಇರೋದು, ನೀವು ಮಾಡಬೇಕಾಗಿರುವಂತ ಪ್ರೊಸೀಜರ್ ಮಾಡಿಲ್ಲ. ದಯವಿಟ್ಟು ಹಿಂಗ್ ಮಾಡಬೇಡಿ. ಇನ್ನೊಂದು ಹೇಳ್ಬೇಕು, ಅವ್ನು ಯಾವೊಂದು ಬಂತು ಅಯೋಗ್ಯನಿಗೆ ಮುಖ್ಯಮಂತ್ರಿ ಪದಕ ಬಂತು, ಮರಾಠೆ ಏನ್ ಅವನ ಹೆಸರು ಶಿವಕುಮಾರ್ ಅಂತ ಒಬ್ಬ ಇನ್ಸ್ಪೆಕ್ಟರ್, ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಇನ್ಸ್ಪೆಕ್ಟರ್. ಅವತ್ತು ಎಲ್ಲೋ ದಾರಿ ಹೋಗ್ತಿದ್ರು ಹೆಣ್ಣುಮಗಳು, ಯಾವನ್ನ ಸರ ಕತ್ಕೊಂಡು ಹೋಗ್ಬಿಟ್ಟು, ಸರ ಕತ್ಕೊಂಡು ಅರ್ಧ ಸರ IM ಹತ್ರ ಇರುತ್ತೆ, ಅರ್ಧ ಸರ ಅವನ ಹತ್ರ ಕಳ್ಳ ಹತ್ರ ಹೋಗ್ಬಿಡುತ್ತೆ. ಇವರು ಕಂಪ್ಲೇಂಟ್ ಕೊಟ್ಮೇಲೆ ಏನೂ ಆಗೋದಿಲ್ಲ. ಆಮೇಲೆ ನಮ್ಮವರು ಕೊಟ್ಮೇಲೆ ನೀವು ಉಮೇಶು ಈ ತರ ಏನು ಟೇಬಲ್ ಮೇಲೆ ಕುತ್ಕೊಂಡು ಕಾಲ ಅಲ್ಲಾಡಿಸ್ಕೊಂಡು ಅವನಿಗೆ ಯಾರಿಗೆ ಸರ ಯಾರು ಕಳ್ತನ ಮಾಡ್ಕೊಂಡಿದ್ರು ಅಮ್ಮ ಮತ್ತು ಮಗನ್ ಬಂದಾಗ, ನಮ್ ಸಾಹೇಬ್ರು ಅವನ್ಯಾವನು ಶಿವಕುಮಾರ್ ಅನ್ನೋನು ಬಹಳ ದೊಡ್ಡ ಮನುಷ್ಯ, ಅವ್ರ ನಿಮ್ಮ ಮೇಲೆ ಬಹಳ ಪ್ರೀತಿ ಇತ್ತು, ನಿಮ್ಗೆ 10 ಗ್ರಾಮ್ ಹೋಗಿದ್ರೆ 11 ಗ್ರಾಮ್ ಕೊಡ್ತಾ ಇದ್ರು ಅವರು. KRS ಪಾರ್ಟಿ ಅವ್ರ ಹತ್ರ ಯಾಕೆ ಹೋದ್ರಿ? ಇವನು ಯಾವ 10 ಗ್ರಾಮ್ ಹೋದಾಗ 11 ಗ್ರಾಮ್ ಕೊಡೋದಕ್ಕೆ KRS ಪಾರ್ಟಿ ಅವ್ರ ಹತ್ರ ಹೋಗಿದಾರೆ ಅನ್ಕೊಂಡು ಆ ಚಿನ್ನದ ಸರದ ಬದಲಿಗೆ ಬೇರೆ ಕೊಡ್ತಾನಂತೆ ಇವನು. ನಾವು ಕೇಳಿದ್ವಿ, ಎಲ್ಲ ಫೇಸ್ಬುಕ್ ಅಲ್ಲಿ ಇದೆ, ಲೈವ್ ಅಲ್ಲಿ ಇದೆ. ಅವನಂತವ್ರಿಗೆಲ್ಲ ಹೋಗಿ ಚಿನ್ನದ ಪದಕ ಕೊಟ್ಟಿದ್ದಾರೆ. ಅವನ ಪರಾರಿ ಕುಮಾರ್ ಮೊನ್ನೆ ಅಲ್ವಾ, ಪೊಲೀಸ್ ಲೋಕಾಯುಕ್ತ ರೇಡ್ ಆಗಿದೆ, ತಪ್ಪಿಸ್ಕೊಂಡು ಹೊಡೋಗ್ಬಿಟ್ಟ ಅನ್ನಪೂರ್ಣೇಶ್ವರಿ. ಅವನಿಗೆ ಪರಾರಿ ಕುಮಾರ್ಗೆ ಮುಖ್ಯಮಂತ್ರಿ ಚಿನ್ನದ ಪದಕ. ಅದು ನಾವೆಲ್ಲ ಸ್ವಲ್ಪ ಗದ್ದಲ ಮಾಡಿದ್ಮೇಲೆ ಅವನಿಗೆ ಆವತ್ತು ಇದರಲ್ಲಿ ಎಲ್ಲಿ ಮಾಣಿಕ್ ಶಾ ಪರೇಡ್ ಅಲ್ಲಿ ಕೊಟ್ಟಿಲ್ಲ. ಆ ಪೊಲೀಸರು ನಮ್ಮನೆಯಲ್ಲೂ ಪೊಲೀಸರು ಇದ್ರು, ನಮ್ ಚಿಕ್ಕಪ್ಪ ಒಬ್ರು ಪೊಲೀಸ್ ಆಗಿದ್ರು. ನಮಗೂ ಪೊಲೀಸರ ಬಗ್ಗೆ ವಿಶೇಷವಾಗಿ ನೀವು ಏನೇ ಮಾಡ್ಕೊಳ್ಳಿ, ಎಷ್ಟೇ ಅದಕ್ಷತೆ ಮಾಡ್ಲಿ, ಕಾನೂನು ಬಾಹಿರ ಕೃತ್ಯಗಳು ಮಾಡ್ಲಿ, ಎಷ್ಟೇ ಕ್ರಿಮಿನಲ್ ಜೊತೆ ಇರ್ಲಿ, ಇವತ್ತು ಇಲ್ಲೇನಾದ್ರು ಗಲಾಟೆ ಆಯ್ತು, ದೊಂಬಿ ಆಗ್ತಾ ಇದೆ, ಅಲ್ಲೆಲ್ಲೋ ಗಲಾಟೆ ಆಗ್ತಾ ಇದೆ ಅಂದ್ರೆ ನೀವು ಅದನ್ನೆಲ್ಲ ಬದಿಗಿಟ್ಟು ನಿಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹೋಗಲ್ವಾ ಉಮೇಶ್? ಹೋಗ್ತಿರೋ ಇಲ್ವಾ? ನಿಮ್ಗೆ ಗೌರವ ಕೊಡಬೇಕೋ ಬೇಡವಾ? ನಾವು ನಿಮ್ಗೆ ನಿಮ್ಮ ಕಾಕಿಗೆ ನೀವು ಮಾಡುವಂತ ಕರ್ತವ್ಯಕ್ಕೆ ನಮ್ಗೆ ಗೌರವ ಇದೆ. ಆದ್ರೆ ಅದ್ರ ಹೊರತಾಗಿ ಏನ್ ನಡೀತಾ ಇದೆ ವ್ಯವಸ್ಥೆಗೆ ತುಂಬಾ ಕೆಟ್ಟೋಗಿದೆ. ನಾನು ನಿಮ್ಮ ಮೂಲಕ ಏನಾರ ನಾ ಪೊಲೀಸರಿಗೆ ಹೇಳ್ತೀನಿ, ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಸಂಬಳದಲ್ಲಿ ಬದುಕಿ, ಹಲ್ಕಾಗಳ ಜೊತೆ ಲುಚ್ಚಾಗಳ ಜೊತೆ ಮಾಡ್ಬೇಡಿ. ಯಾರೇ ಆಗಲಿ, ಅವ್ನು ಯಾವನೇ ಇರಲಿ, ನ್ಯಾಯ ಕೊಡ್ಬೇಕಾ ನ್ಯಾಯ ಕೊಡಿಸಿ, ಅವ್ರ ಹಕ್ಕುಗಳ ರಕ್ಷಣೆ ಮಾಡಿ. ಅದಕ್ಕೆ ನಿಮ್ಗೆ ನೇಮಕ ಮಾಡ್ಕೊಂಡಿರೋದು. ಇವತ್ತಂತೂ ನಿಮ್ಗೆ ಒಳ್ಳೆ ಸಂಬಳ ಬರ್ತಾ ಇದೆ. ನಾನು ಅರೆಸ್ಟ್ ಆಗಿ ಹೋಗ್ಬೇಕಾಗಿತ್ತು, ಎಲ್ಲಿ ಪೊಲೀಸ್ ಇದರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸರು ಪರವಾಗಿ ಹೋರಾಟ ನಡೆದಾಗ ಶಶಿಧರ್ ಅಂತ. ಅವತ್ತು ನಾನು ಬೆಳಗ್ಗೆ 9:30 10 ಗಂಟೆಗೆ ಹೋಗಬೇಕು, ಅಷ್ಟೊತ್ತಿಗೆ ಅಲ್ಲಿ ಅರೆಸ್ಟ್ ಮಾಡಿದ್ರು. ಅವತ್ತೆಲ್ಲ 15 ವರ್ಷಗಳಿಂದ ನಾನು ಕಾನ್ಸ್ಟೇಬಲ್ಗಳಿಗೆ ಸಣ್ಣ ಪುಡಿ ಇದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್ಗೆ ಒಳ್ಳೆ ಸಂಬಳ ಇಲ್ಲ ನಾನು ನೋಡಿದ್ದೀನಿ. ಎಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ, ಪೊಲೀಸ್ ಸ್ಟೇಷನ್ ಕೂತ್ಕೊಂಡು ನಮ್ಮ ಮನೆಯವರು ಆಡ್ಗೋಡಿ, ಅವ್ರ ಮನೆ ಎದುರುಗಡೆನೆ ಆಡ್ಗೋಡಿ ಕ್ವಾರ್ಟರ್ಸ್. ನಾನು BTM ಲೇಔಟಿಂದ 2013 ಎಲೆಕ್ಷನ್ ನಿಂತಿದ್ದೆ. ಹಾಗಾಗಿ ಅದು ಮತ್ತೆ ಜಗಸಂದ್ರದಲ್ಲಿರೋ KSRP ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್ ನಮ್ಮ ಕ್ಷೇತ್ರಕ್ಕೆ ಬರ್ತಿತ್ತು. ನಾನು ನೋಡ್ತಾ ಇದ್ದೆ, ಎಲೆಕ್ಷನ್ ದಿವಸ ಹೋಗಿ ನೋಡ್ತೀನಿ, ಪೊಲೀಸ್ ಕ್ವಾರ್ಟರ್ಸ್ಗಳಲ್ಲಿರೋ ಪೊಲೀಸರ ಮನೆಯವರು, ಹೆಂಗಸರು ಗಂಡಸರು ಎಲ್ಲಾನು ಬಂದು ಅಲ್ಲಿ ಅವನ ಅಯೋಗ್ಯ, ಅಲ್ಲಿ ಎಲೆಕ್ಷನ್ ನಿಂತಿದ್ದ MLA ಮಿನಿಸ್ಟರ್ ಅವ್ನು ಕೊಡೋ ಬಿರಿಯಾನಿ ಕಾದ್ಕೊಂಡು, ಅವ್ನು ದುಡ್ಡು ಕೊಟ್ಟಿರೋದಕ್ಕೆ ಕಾದ್ಕೊಂಡಿದ್ದು ಪೇಮೆಂಟ್ ಆಗೋ ತನಕ ಇದ್ದು ವೋಟ್ ಆಗೋದು ಸಂಜೆ ತನಕ. ಪೊಲೀಸರು ಈ ತರ, ಅದು ಸ್ಲಮ್, ಅದು ಯಾವುದು ಪೊಲೀಸ್ ಕ್ವಾರ್ಟರ್ಸ್, ಆಡ್ಗೋಡಿ ಪೊಲೀಸ್ ಕ್ವಾರ್ಟರ್ಸ್. ನಾನೇ ಸ್ವತಃ ಹೋಗಿ ಏನಪ್ಪ ಇಷ್ಟು ನಿಕೃಷ್ಟವಾಗಿದ್ದಾರೆ ಪೊಲೀಸರು ಅಂತ ನೋಡ್ತಾ ಇದ್ದೆ. ಅದನ್ನ ಅವೆಲ್ಲ ಬದಲಾವಣೆ ಮಾಡ್ಬೇಕಂತ ನಾವೆಲ್ಲ ಇನ್ನೂ ಒಂದು ಒತ್ತಡ ಹಾಕಿದ್ದೀವಿ. ಇವತ್ತೊಂದು ಆಗ್ತಾ ಇದೆ, ಪೊಲೀಸರು ಸಂಬಳ ಬರ್ತಾ ಇದೆ. ದಯವಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಇದರಲ್ಲಿ ಏನಾಗಿದೆ, ಅದು ಮುಂದಕ್ಕೆ ಏನಿದೆಯೋ ಅದು ಬೇಕಾದ್ರೆ ಇವ್ರು ಹೇಳ್ತಾರೆ. ಆದ್ರೆ ನಿಮ್ಮಲ್ಲಂತೂ ಕರ್ತವ್ಯ ಲೋಪ ಆಗಿದೆ. ನೀವು ಮಾಡಬೇಕಾಗಿರೋ ಪ್ರೊಸೀಜರ್ ಮಾಡಿಲ್ಲ. ತುಂಬಾ ಸರಳವಾದ, ನಿಜಕ್ಕೂ ಇಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಆಗಿ ನಿಮ್ಮ ಮೇಲೆ ಏನಾದರೂ ಆಗಬೇಕು. ಯಾರು SHO ಇದ್ದಾರೋ, ತನಿಖಾಧಿಕಾರಿ ಇದ್ದೀರೋ. ಯಾಕಂದ್ರೆ ಈ ತರಕ್ಕೆಲ್ಲ ನೀವು ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಳಕ್ಕಾಗಲ್ಲ, ಕೇಸ್ ಆಗುತ್ತೆ. ಯಾರಿಂದನೋ ತಂದ್ರಲ್ವಾ, ಅವನಿಂದನೂ ರಿಕವರ್ ಮಾಡ್ಕೊಂಡಿರೋದಕ್ಕೆ ಎಲ್ಲಿಂದ ತಂದ್ರಿ? ನೀವು ದಾರಿಯಲ್ಲಿ ಸಿಕ್ತಾ? ಅಲ್ಲೊಬ್ಬ ಜಯನಗರದಲ್ಲಿ ನಾವು ಕಂಪ್ಲೇಂಟ್ ಕೊಟ್ರೆ, ಆ ರಾಮಲಿಂಗಾರೆಡ್ಡಿ ಕಡೆ ಗೂಂಡಾಗಳು ನಮ್ಮನ್ನ ಹೊಡೆದು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು ಹೋದ ಕಂಪ್ಲೇಂಟ್ ಕೊಟ್ರೆ, ಆ ಫೋನ್ ಎಲ್ಲೋ ತಮಿಳ್ನಾಡಲ್ಲಿ ರಿಕವರಿ ಮಾಡ್ಕೊಂಡ್ಬಿಟ್ಟು ಅಲ್ಲಿದ್ದ ಒಬ್ಬ ಅಯೋಗ್ಯ ಪೊಲೀಸ್ ಆಫೀಸರು ಚರಂಡಿಲ್ ಸಿಕ್ತು, ತಿಲಕ್ ನಗರ ಚರಂಡಿಲ್ ಸಿಕ್ತು ಅಂದ್ಬಿಟ್ಟ. ನಮ್ಗೇನ್ ಗೊತ್ತಾಗಲ್ವ? ದಡ್ರ ನಾವು, ದಡ್ರ. ನಮ್ಗೆ ಅದನ್ನ ಮಾಡೋದಕ್ಕೆ ಬೇಕಾದಂತ ನಮಗೆ ಅಧಿಕಾರ ವ್ಯಾಪ್ತಿ ಇಲ್ಲ, ಆ ಟೆಕ್ನಾಲಜಿ ನಮ್ಮ ಹತ್ರ ಇಲ್ಲ. ಆದ್ರೆ ನಮಗ್ ಗೊತ್ತು, ಪೊಲೀಸರೇ ಹೇಳ್ತಾರೆ ಆ ರಾಮಲಿಂಗಾರೆಡ್ಡಿ ವಿಚಾರ ಅವ್ನು ಹೇಳ್ದ ಅಂತೇಳಿ ಅವ್ನ ಪ್ರಭಾವಕ್ಕೊಳಗಾಗಿ ಅವನ ಕಡೆ ಲೋಫರ್ಗಳನ್ನೆಲ್ಲ ಬಿಡೋದಿಕ್ಕೆ ನಮ್ಗೆ ಎಲ್ಲಿ ಚರಂಡಿಲ್ ಸಿಕ್ತು ಅಲ್ವಾ ಮಂಜುನಾಥ್? ಚರಂಡಿಲ್ ಸಿಕ್ತು. ಅದಂಗೆ ಚರಂಡಿಲಿ ಇದ್ದಕ್ಕಿದ್ದಂಗೆ ನಿಮ್ಗೆ ಪೊಲೀಸರಿಗೆ ಚರಂಡಿ, ಅದು ಫೋನ್ ಸ್ವಿಚ್ ಆನ್ ಮಾಡ್ಕೊಂಡು GPS ಲಕ 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 ಅಂತ ರಿಂಗ್ ಕೊಡ್ತಾ ಇರುತ್ತೆ. ಇವ್ರು ಹೋಗಿ ಚರಂಡಿಲಿ ಇಟ್ಬಿಡ್ತಾರೆ. ಕಣ್ಣು ಮುಂದೆ ಇರೋದನ್ನ ಹಿಡಿಯಕ್ಕಾಗಲ್ಲ.
ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವೊಂದು ಪರವಾಗಿಲ್ಲ ಒಂದಷ್ಟು ನಿಮ್ಗೊಂದಷ್ಟು ಸೂಕ್ಷ್ಮತೆ ಇದೆ ಅಂತ ನಾನು ಭಾವಿಸಿದ್ದೀನಿ. ಇಲ್ಲಾಂದ್ರೆ ನೀವು ಇಷ್ಟೊತ್ತು ಕೇಳಿಸ್ಕೊಳ್ತಾ ಇರಲಿಲ್ಲ. ನಿಮ್ಮದೇ ಆದಂಥ ಪರಿಸ್ಥಿತಿಗಳು ಹೇಳ್ತಾ ಇದ್ರಿ. ನಿಮ್ಮ ಹೆಸರೇನಪ್ಪ? ಗಜಾನನ್ ಮಾಡಿ. ಯಾವುದು? ಬೆಳಗ್ಗೆ ಬಣ್ಣ. ಪ್ರಾಮಾಣಿಕವಾಗಿ ಕೆಲಸ ಪ್ರಾಮಾಣಿಕವಾಗಿ ಮಾಡೋಣ. ಲೋಪ ಮಾಡ್ಬೇಡ್ರಪ್ಪ. ನೀವೆಲ್ಲ ಮುಂದೆ ರಿಟೈರ್ಡ್ ಆಗೋಷ್ಟೊತ್ತಿಗೆ SP ಲೆವೆಲ್ಗಾದ್ರೂ ಹೋಗ್ತೀರಾ. ನಿಮ್ಮ ಮಕ್ಕಳು ಇದೇ ಸಮಾಜದಲ್ಲಿ ಬದುಕಬೇಕು. ನೇಪಾಳದಲ್ಲಿ ನೋಡಿದ್ರೆ ಮಾಜಿ ಪ್ರಧಾನಿ ಹೆಂಡತಿನ ಬೆಂಕಿ ಹಚ್ಕೊಂಡ್ರು. ಆ ರಾಜ್ಯ ದೇಶದ ಹಣಕಾಸು ಸಚಿವರನ್ನ ಅಡ್ಡಾಡಿಸ್ಕೊಂಡು ಹೊಡೆಸ್ಕೊಂಡ್ರು. ದೇಶದಲ್ಲಿ ಬ್ರಿಟಿಷ್ ಇದ್ದಾಗ ನಮ್ಮ ದೇಶದ ಪೊಲೀಸರೇ ಅಲ್ಲಿ ಚೌರಾಚೌರಿನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಜನಕ್ಕೆ ರೊಚ್ಚಿಗೆದ್ದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಬಿಟ್ರಪ್ಪ ಒಂದು ಕಾಲದಲ್ಲಿ. ಅದಕ್ಕೆ ಅವತ್ತು ಗಾಂಧೀಜಿ ಹಿಂಸೆಗೆ ಹೋಗುತ್ತೆ ಬೇಡ ಅಂತ ವಾಪಸ್ ತಗೊಂಡ್ರು. ಅಸಹಕಾರ ಗೊತ್ತಿದೆಯಲ್ವಾ? ನಮ್ಮ ದೇಶದಲ್ಲಿ ಯಾವ ಬೇಕಾದ್ರೂ ಆಗ್ಬೋದಪ್ಪ. ನಿಮ್ಮ ಎಷ್ಟು ಸಾವಿರ ಪೊಲೀಸರು ಅಂತ ಅದನ್ನು ತಡೆಯಕ್ಕಾಗಲ್ಲ. ಇವತ್ತೇನು ನಡೀತಾ ಇದೆ, ಇದೊಂದು ಪ್ರೆಷರ್ ಕುಕ್ಕರ್. ಅವಾಗ ಏನೋ ಎಲೆಕ್ಷನ್ ಇನ್ನೊಂದು ಕಾರಣಕ್ಕೋ ಪ್ರೆಷರ್ ಆಚೆಗೆ ಬಂದ್ಬಿಡುತ್ತೆ. ಆದ್ರೆ ಪ್ರೆಷರ್ ಆಚೆಗೆ ಬರದಿರೋ ತರಕ್ಕೆ ಅಂದ್ರೆ ನೀವು ಮಿಲಿಟರಿ ತಂದ್ರೂ ನಿಲ್ಸಕ್ಕಾಗಲ್ಲ. ಆ ತರಕ್ಕೆ ಬಿಡಬೇಡಿ ದಯವಿಟ್ಟು ಪ್ಲೀಸ್. ನಾನು ಬೇಕಾದ್ರೆ ಇನ್ನೊಂದ್ಸಲ ನಿಮ್ ಕಾಲ್ ಸಿಗ್ತಾ ಇಲ್ಲ ಅಂದ್ರೆ ಕಾಲ್ ಇಟ್ಕೊಳ್ತೀನಿ ಪ್ಲೀಸ್. ಎಲ್ಲ ಮಾಡಬೇಡಿ. ಬಹಳ ನೋವು ತಿಂದಿದ್ದೀವಿ ನಾವಂತೂ. ನನಗಂತೂ ಯಾವ್ದು ವೈಯಕ್ತಿಕವಾಗಿ ಏನಾಗಿಲ್ಲ. ಆದ್ರೆ ಜನ ಅವ್ರು ಹೇಳ್ಕೊಳ್ಳೋ ದುಃಖ ನೋಡಿದ್ರೆ ನಮ್ಗೆ ಎಷ್ಟೋ ಸಲಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಪೊಲೀಸರಿಂದ ಆಗ್ತಾ ಇರುವಷ್ಟು ಏನು ಭಯೋತ್ಪಾದನೆ ಇವತ್ತು ಜನರಿಗೆ ಬೇರೆ ಯಾರಿಂದನೂ ಆಗ್ತಾ ಇದೆ. ಇವತ್ತೆಲ್ಲ ಹೋಗಿದ್ವಿ. ಮಾಜಿ ಕಾರ್ಪೊರೇಟರ್ ಸಮೀವುಲ್ಲಾ ಮಗ ಬಂದಿದ್ದ. ಅವನ ಕಡೆ ಒಂದಷ್ಟು ಜನ ಗೂಂಡಾಗಳೆಲ್ಲ ಬಂದಿದ್ರು. ನಾವೇನು ಎದುರ್ಲಿಲ್ಲ, ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ, ದಾಸಪ್ಪನ ಗಲಗಂಟೆಗೆ ಎದುರ್ತೀವಿ ಅಂತ ಆ ತರ ಮಾಡ್ಕೊಂಡು ಬಂದ್ವಿ. ಆದ್ರೆ ಪೊಲೀಸರ ದಬ್ಬಾಳಿಕೆ ಇದೆಯಲ್ಲ, ನಮಗೂ ಏನು ಮಾಡಕ್ಕಾಗಲ್ಲ. ನೀವು ಇದರಲ್ಲಿ ಇವಂದೇ ತಪ್ಪಿದ್ಯಾ, ಅವನ್ ತಪ್ಪಿದ್ಯಾ, ಇವನ್ ತಪ್ಪಿದ್ರೆ ಇವನ್ ಜೈಲ್ಗೆ ಹಾಕಿ, ಅವ್ನ್ ತಪ್ಪಿದ್ರೆ ಅವ್ನ್ ಜೈಲ್ಗೆ ಹಾಕಿ. ಆದ್ರೆ ಇದು ಮಾತ್ರ ನೀವೇನೋ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ನಿಮ್ ಇನ್ಸ್ಪೆಕ್ಟರ್ ಅಥವಾ ಇನ್ಯಾರೋ ACPನೋ DCPನೋ ನಿಮ್ಗೆ ಯಾರು ಕೊಟ್ಟರು ಈ ತರದನ್ನ ಪೊಲೀಸ್ ಸ್ಟೇಷನ್ ತಂದು ಇಟ್ಕೊಳ್ಳೋದು. PF ಮಾಡಿರೋದು ಯಾವಾಗ? ರಿಕವರಿ ಮಾಡಿರೋದು 31ಕ್ಕೆ. PF ಹಾಕಿರೋದು ನೀವು 5ನೇ ತಾರೀಕು FIR ಆದ್ಮೇಲೆ. ಇಲ್ಲೆಲ್ಲ ಲೋಪ ಆಗಿದೆ ಅಂತ ಅನ್ಸಲ್ಬಹುದು. ಪ್ಲೀಸ್ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಿಮ್ಮ ಕಡೆಯಿಂದ ಸರಿ ಮಾಡ್ಕೊಳ್ಳಿ. ನನಗೆ 11 ಕೇಸ್ ಇದೆ ನನ್ನ ಮೇಲೆ. ಅವನ ರಾಮಲಿಂಗ ರೆಡ್ಡಿ ಹಾಕಿದ 2 ಕೇಸು, 3 ಕೇಸಲ್ಲಿ 1 ಕೇಸು ಮೊನ್ನೆ ತಾನೇ ಆಗಿದೆ. 2 ಕೇಸಲ್ಲಿ ಅಕ್ಯೂಟ್ ಆಗಿದೆ. ಈ ತರದ್ದು ಒಬ್ಬ ಇದ್ರಲ್ಲೊಬ್ಬಳು ಇದು ತಹಸೀಲ್ದಾರ್ ನಂಜನಗೂಡಲ್ಲಿ, ಅವನ ಯಾವ ಕುನ್ನಿ ಅನ್ನೋನೊಬ್ಬ ತಹಸೀಲ್ದಾರ್ನ ಎಲ್ಲಿ ನಾಗಮಂಗಲದಲ್ಲಿ ಎಲ್ಲ ಹಾಕಿದ್ರು ನಾವು ಓಡಾಡ್ತೀವಿ. ನಮ್ಗೇನು ಸಮಸ್ಯೆ ಇಲ್ಲ. ನೀವು ಇವತ್ತೊಂದು ಕೇಸ್ ಹಾಕ್ತೀರಾ, ಸಂತೋಷವಾಗಿ ಬರ್ತೀವಿ. ನಾವು ಅರೆಸ್ಟ್ ಮಾಡ್ರಯ್ಯ ಅಂತ ಹೋಗಿದ್ವಿ. ಏನು ಕಾಗ್ನಿಸಬಲ್ ಅಫೆನ್ಸ್ಗೆ. ಎಲ್ಲಿಗೆ? ನಂಜನಗೂಡಿಗೆ. ಅವನು ಮೊನ್ನೆ ತಳವಾರ ಅನ್ನೋನು ಅವನು ಸಸ್ಪೆಂಡ್ ಆದ. ಮಾಡಬಾರ್ದು ಅಲ್ಕ ಕೆಲಸ ಮಾಡಿ ಇನ್ಸ್ಪೆಕ್ಟರ್. ನಮ್ಮ ಮೇಲೆ ಕಾಗ್ನಿಸಬಲ್ ಅಫೆನ್ಸ್ ಹಾಕಿದ. ಆಗಿಲ್ಲ ಆಗಿದ್ಯಾ, ಹೋಗಪ್ಪ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡಕ್ ಏನಿದೆ ಅಲ್ಲಿ? ಕಾಗ್ನಿಸಬಲ್ ಆಗೇ ಇಲ್ಲ. ಹಾಗಾಗಿ ನಮ್ಗೇನು ಅದೇನಿಲ್ಲ. ನಾವು ಅದೇನು ಇಶ್ಯೂ ಮಾಡ್ಕೊಳಕ್ ಬಂದಿಲ್ಲ. ನ್ಯಾಯ ಕೊಡಿಸಿ ಆ ಮನುಷ್ಯ ಇವತ್ತೇ ಹೋಗಿ ಆತನ ಮನೆಯಲ್ಲಿ ಏನಿದ್ದಾರೆ ಆತನ ನೀವು ಕೊಡೋಕ್ಕಾಗಲ್ಲ, ನಾವು ಪ್ರೊಟೆಕ್ಷನ್ ಕೊಟ್ಟಾದ್ರೂ ಮನೆ ಖಾಲಿ ಮಾಡಿಸ್ಬೋದು. ಅದನ್ನ ನಾವು ಸೆಕೆಂಡರಿ ಮಾಡ್ತೀವಿ. ನಿಮಗೆ 5ನೇ ತಾರೀಕು ಹಾಕಿರುವಂತಹ FIRಗೆ ಈ ಸಾಮಾನುಗಳನ್ನ ನೀವು 31ನೇ ತಾರೀಕು ಇಟ್ಕೊಳ್ಳಕ್ ಸಾಧ್ಯನಾ? ಪೊಲೀಸ್ ಸ್ಟೇಷನ್ ಏನು ಕಳ್ಳರು ಶೇಖರಣೆ ಮಾಡಿಕೊಳ್ಳುವಂತಹ ಸ್ಥಳನ ಪೊಲೀಸ್ ಸ್ಟೇಷನ್? ನಿಮ್ ಇನ್ಸ್ಪೆಕ್ಟರ್ ಯಾರು ಗೊತ್ತಿಲ್ಲ, ಹೇಳಿ ಸಾಕು ಇವ್ರಿಗೆ. ಇಲ್ಲ, ಒಂದು ಕಾನೂನಾತ್ಮಕವಾಗಿ ಹೇಳಬೇಕಾದ್ರೆ ಹೌಸ್ ಬ್ರೇಕಿಂಗ್ ಮಾಡಿ ಇದು ಥೆಫ್ಟ್ ಮಾಡಿರೋದು 332 ಹಾಕ್ಬೇಕಿತ್ತು. ನೀವು 332C ಹಾಕ್ಬೇಕಿತ್ತಲ್ವಾ? 307 ಹಾಕ್ಬೇಕಿತ್ತು. ನೀವಾಗ ಏನ್ ಹೇಳ್ತಾ ಇದ್ದೀರಾ? ಇದನ್ನ ನಾವು PF ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ 307 ಕಳ್ತನ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀರಾ? ಇದು ಏನ್ ಹಾಕಿದ್ದೀರಾ ನೀವು ಕೇಸು? ಅಲ್ಲ, ಏನ್ ಕೇಸ್ ಹಾಕಿದ್ದೀರಾ ನೀವು? ಆಮೇಲೆ ಅದಕ್ಕಿಂತ ಒಂದು ನಂಗೆ ಆಶ್ಚರ್ಯ ಆಗ್ತಾ ಇರೋದು ಏನು ಗೊತ್ತಾ ಸರ್? ಆಶ್ಚರ್ಯ ಆಗ್ತಾ ಇರೋದು, ನೀವು ಹೇಳ್ತೀರಾ ಪ್ರಿಲಿಮಿನರಿ ಎಂಕ್ವೈರಿಗೆ ACPಗೆ ನಾವು ಇದು ಬರೆದು ಅವ್ರು ಕೊಟ್ಟಿದ್ದಾರಂತ. ACP ಏನ್ ಮಾಡ್ತಾ ಇದ್ರು ಸರ್? ಹಂಗಾದ್ರೆ ACP ಗೊತ್ತಿಲ್ಲ ಇದು ಯಾವ ಇದ್ರಲ್ಲಿ ಬರುತ್ತೆ ಅಂತ. ಅಂದ್ರೆ ನಿಮ್ಮ ಹೈರಾರ್ಕಿ ಹೇಗಿದೆ, ನಾವು ಹೇಗೆ ಅನ್ಕೋಬೇಕು ಹೇಳಿ? ಒಮ್ಮೆ ಬುಕ್ ಆಗ್ಬಿಟ್ಟಿದ್ದೀರಾ, ಎಲ್ಲ ಬುಕ್ ಆಗಿದ್ದೀರಾ, ಕೆಳಗಿನ ಮೇಲಿನ ತನಕ ಬುಕ್ ಆಗಿದೆ. ಜನ ಸಾಯ್ಬೇಕು ಅಷ್ಟೇನೆ ಪ್ರತಿಯೊಂದು ಬಡ್ಕೊಂಡು. ಬಂದ್ರೆ ಅಮಾಯಕರು ಬಂದ್ರು ಅದನ್ನ ಹೇಳ್ತೀವಿ. ಬೇಕಾದ್ರೆ ಸಲೀಮ್ ಹತ್ರ ಹೋಗಿ ಅದನ್ನೇ ಹೇಳ್ತೀವಿ. ನಿಮ್ದು ಬುಕ್ ಆಗಿದೆ, ಬುಕ್ ಆಗಿರ್ಬೇಕಾದ್ರೆ ನೀವಾಗಿದ್ದೀರಲ್ಲೋ ಗೊತ್ತಿಲ್ಲ. ಒಬ್ಬ ಕಾನೂನನ್ನ ಪಾಲಿಸುವಂತಹ ಸಂವಿಧಾನಕ್ಕೆ ನಿಷ್ಠನಾಗಿರುವಂತಹ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಏನ್ ಮಾಡಬಹುದು ಅದು ಮಾಡಿ. ಭಯ ಪಡಬೇಡಿ. 30 ಸಲ ಅಲ್ಲ 40 ಸಲ ಟ್ರಾನ್ಸ್ಫರ್ ಮಾಡ್ಲಿ, 40 ಸಲ ಅಲ್ಲ 50 ಸಲ ಮಾಡ್ಲಿ ಸರ್ಕಾರ. ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಗೊತ್ತಿದ್ದೆ ತಾನೇ ಕೆಲಸಕ್ಕೆ ಬಂದಿರೋದು. ಯಾವನ್ಗೂ ಅವ್ನು ಮಾಡ್ತಾನೆ ಅಂತ ಪ್ರಾಮಾಣಿಕವಾಗಿ. ಒಂದು ವಿಚಾರ, ನೀವಿಬ್ರು SI ಇರೋದ್ರಿಂದ, ಒಬ್ಬ ನಂಜನಗೂಡಲ್ಲಿ ಒಬ್ರು SI ಇರ್ತಾರೆ. ಅಲ್ಲಿ ಒಬ್ಬ MLA ಲೋಕಲ್ ಅಲ್ಲಿ ಏನೋ ಗಲಾಟೆ ಆಗುತ್ತೆ. MLAನ ಹೋಗಿ ದರ ಅಂತ ಹೇಳ್ಕೊಂಡ್ ಬರ್ತಾರೆ ಉಮೇಶ್ ಅವರು SI. ನಾನು ಅದ್ಯಾವುದೋ ಅಂಕುಶಂ ಅಂತ ತೆಲುಗು ಸಿನಿಮಾ ಬಂತು, ಅದನ್ನು ಕನ್ನಡದಲ್ಲಿ ಅಭಿಮನ್ಯು ಅಂತ ಮಾಡಿದ್ರು ರವಿಚಂದ್ರನ್. ಆ ಸಿನಿಮಾ ಕತೆ ಹೇಳ್ತಾ ಇಲ್ಲ, ನಿಜ ಜೀವನದ ಕತೆ. ಕೊನೆಗೆ ಆ SI ಎಷ್ಟು ಧೈರ್ಯ ಅಂದ್ರೆ ಕೊನೆಗೆ ಅದೇ ನಂಜನಗೂಡಲ್ಲಿ ಅನ್ಸುತ್ತೆ ಅವರು ನಿಂತು ಗೆದ್ರು. ಈ ರಾಜ್ಯದ KHP MLA ಆಗಿದ್ರು.
ಕರ್ನಾಟಕ ಹೌಸಿಂಗ್ ಬೋರ್ಡ್ ಬಹುಶಃ ಮಿನಿಸ್ಟರ್ ಆಗಿದ್ರು. ಅವ್ರ ಹೆಸರು BT ಜಯಕುಮಾರ್. ಜ್ಞಾಪಕ ಇಟ್ಕೊಳ್ಳಿ. ಒಬ್ಬ SI ಆದವನು MLA ಇರ್ಲಿ ಯಾವನ ಕೂಡ ಇರಲಿ ತಪ್ಪು ಮಾಡಿದಾನೆ ಅಂದ್ಮೇಲೆ ಕಾಯ್ದೆಬಲ್ ಅಫೆನ್ಸ್ ಆಗಿರೋದು ದರ ಅಂತ ತಿಳ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಬಹುದು. ಕಾಯ್ದೆಬಲ್ ಅಫೆನ್ಸ್ ಆಗಿಲ್ಲ, ನಿಮ್ಗೆ ಬರಲ್ಲ ಅಂದ್ರೆ ಅದು ಬೇರೆ ಪ್ರಶ್ನೆ. ನೀವು ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಮಾಡೋದಂಗೆ ನಿಮ್ಗೆ ಹಕ್ಕಿದೆ. ಯಾರ್ಯಾರು ನಿಮ್ ಮೇಲೆ ಅಧಿಕಾರಿ ಹೇಳಿದ್ದಾನೆ ಅವ್ನು ಹೇಳಿದ್ದಾನೆ ಅಂತಲ್ಲ, ಟ್ರಾನ್ಸ್ಫರ್ ಮಾಡ್ತಾನ ಮಾಡ್ಲಿ, ಯಾವ್ದೋ ಎಕ್ಸಿಕ್ಯೂಟಿವ್ ಪೋಸ್ಟ್ ಹಾಕ್ತಾನ. ನಿಮ್ಗೆ ಇಲ್ಲೇ ಕೂತಿದ್ರೆ ನೀವ್ ಯಾಕೆ ಇದೇ ಜಾಗದಲ್ಲಿ ಇರ್ಬೇಕು ಅಂದ್ರೆ ಒಂದೇ ಕಾರಣ ಇವತ್ತಿಗಿರೋದು, ಎರಡು ಕಾರಣ. ಒಂದು, ನೀವು ಆಲ್ರೆಡಿ ಫ್ಯಾಮಿಲಿ ಇಲ್ಲಿ ಇದೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದಾರೆ, ಇನ್ನೊಂದ್ ಕಡೆ ಹೋದ್ರೆ ತಕ್ಷಣ ತೊಂದರೆ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಇಲ್ಲಿ ಒಳ್ಳೆ ಕಮಾಯಿ ಇದೆ, ನಾನು ಆಲ್ರೆಡಿ 50 ಲಕ್ಷ ಕೊಟ್ಟು ಬಂದಿದ್ದೀನಿ, 50 ಲಕ್ಷ ದುಡ್ಕೊಳ್ಳೋ ತನಕ ನಾನು ಬೇರೆ ಕಡೆ ಹೋದ್ರೆ ಸರಿ ಇರಲ್ಲ ಅಂತ. ಅವೆರಡೂ ಇಲ್ಲ ಅಂದ್ರೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ. ನಿಮ್ದು ತಿಳ್ಕೊಳ್ಳಿ. ಗಜಾನನ್ ನಿಮ್ಗೂ ಅಷ್ಟೇನಪ್ಪ, ಇನ್ನು ಹೆಂಗಿದ್ದೀರಾ, ಅವಳನ್ನಷ್ಟು ಆದರ್ಶ ಇಟ್ಕೊಳ್ಳಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಆ ವರದಿಗೆ ಒಂದು ಗೌರವ ತಂದ್ಕೊಡಿ. ನಾವತ್ತು ಯಾವತ್ತು ಸಲ್ಯೂಟ್ ಹೊಡಿತೀವಿ. ಆಗ ಹೇಳ್ದಂಗೆ ಏನಾದ್ರೂ ಇದು ದೊಡ್ಡ ದೊಡ್ಡ ಅಪರಾಧ ಕೃತ್ಯಗಳು ಅಥವಾ ಏನೋ ಆದಾಗ ಅಲ್ಲಿ ಹೋಗಿ ಅವರು ಈಗಂತೂ ಏನು ಇರೋಲ್ಲ ಅಂತದಿಲ್ಲ. ಮುಂದಕ್ಕೆ ರಿವಲ್ವಾರ್ಗಳು, AK-47ಗಳು ಬರ್ಬೋದು. ಆವತ್ತು ನೀವು ಪೊಲೀಸರು ಅಡ್ಡ ಹಾಕ್ಬೇಕು ಅಂತ ಹೋದಾಗ ಗುಂಡು ಗೆರೆ ಕೊಡದೆ ನಾನು ತಪ್ಪಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಬರೋಕ್ಕಾಗುತ್ತೇನಪ್ಪ? ಮಾಡ್ಲೇಬೇಕಲ್ಲ, ನೀವು ಫೈರ್ ಮಾಡ್ಲೇಬೇಕಾಗುತ್ತೆ, ಅವ್ರನ್ನ ಸಬ್ಯೂ ಮಾಡ್ಬೇಕಾಗುತ್ತೆ, ಇವೆಲ್ಲ ಇರುತ್ತಲ್ಲ. ಅದು ಟ್ರೈನಿಂಗ್ ಇಟ್ಕೊಂಡೇ ಬಂದಿದ್ದೀರಾ. ಸಾಕಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮ್ಗೆ, ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಮಧುಕರ್ ಶೆಟ್ಟಿ ಅಂತ ಇವರು ಏನು ಪೊಲೀಸರು, ಅವನೊಂದು ಆದರ್ಶವಾಗಿ ತಗೊಳ್ಳಿ. ಆಲ್ಡ್ರು ಕಜಿನ್ರು ಇವರೆಲ್ಲ ಅವನ್ಯಾವನೋ ಮೊನ್ನೆ ಒಬ್ಬ DGPನೋ IGPನೋ ಆಗಿದ್ದಾನೆ. ಇವಾಗ ಅವನು ಯಾವ್ದದ್ದು ಈ ಕೇಸಲ್ಲಿ ಯಾವ್ದಾದ್ರು ಮುಸ್ಲಿಮ್ರದ್ದು ಆಂಬಿಡೆಂಟ್ ಇರೋ ಕೇಸಲ್ಲೆಲ್ಲ ಜೈಲ್ಗೆ ಹೋಗಿ ಬಂದವನ್ನ ಇನ್ನೂ ಇಟ್ಕೊಂಡಿದ್ದೆ. ಜೈಲ್ಗೆ ಹೋಗಿದ್ದ ಇಲ್ವಾ ಅವನ್ನ? ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಅವನ ಮನೇಲೆ ಹೋಗಿದ್ದೆ ನಾನು ಡೆಲ್ಲಿನಲ್ಲಿ ಮಾಡ್ತಿರೋ. ಹಾ, ಸೊ ಹಾಗಾಗಿ ಇನ್ನೇನು ಹೊರಡೋಣ. ಅವ್ರಿಗೆ ಸನ್ಮಾನ ಮಾಡಿದ್ರೆ ಅದೇನಾಗ್ತಿತ್ತೋ ಗೊತ್ತಿಲ್ಲ, ಅದೇನೋ, ಬಟ್ ಸನ್ಮಾನ ಬೇಡ ಅಲ್ವಾ? ಕಾನೂನುಬದ್ಧವಾಗಿ ಅವ್ರು ಏನ್ ಮಾಡ್ತಾರೋ ಮಾಡ್ತಾರೆ. ನಾನು ತಮ್ಮ ಇಷ್ಟೇ ಕೇಳ್ಕೊಳ್ಳೋದು, 28 ಕಬ್ಬಾಳಮ್ಮಗೆ ಹೋಗ್ತೀವಿ, 29 ಕಳ್ತನ ಆಗಿದ್ದು ಮನೆ ಕೆಲಸಗಳು ನನಗೆ ರಾತ್ರಿ ತಿಳಿಸ್ತಾರೆ. ತಿಳಿಸಿದ್ಮೇಲೆ 30 ತಾರೀಕು ಬೆಳಿಗ್ಗೆ ಬಂದು ತಮ್ಮನ್ನ ಭೇಟಿ ಮಾಡೋದ್ರೆ ಸರ್ಕಲ್ ಸಾಬ್ರನ್ನ ಭೇಟಿ ಮಾಡ್ಬೇಕಂತ ಮೇಲ್ ಕಳಿಸ್ತಾರೆ. ಸರ್ಕಲ್ ಸಾಬ್ರ ಮುಂದೆ ನನ್ನ ಕಷ್ಟ ಸುಖ ಹಿಂಗಿದೆ, ನಾನು ಒಬ್ಬರದಿಷ್ಟು ಹಣ ತಗೊಂಡು ಅರ್ಧಂಬರ್ಧ ಕಟ್ಟಿರೋ ಬಿಲ್ಡಿಂಗ್ ನಾನು ಖರೀದಿ ಮಾಡ್ತೀನಿ, ಅವ್ನು ಎಲ್ಲಾ ತರ ಹಣ ಕೊಡ್ತೀನಿ. ನನ್ನ ಮಗಳು ಒಂದು ತಿಂಗಳು ದೊಡ್ಡವಳಾಗ 18 ವರ್ಷ ತುಂಬಕ್ಕೋಸ್ಕರ ವೆಯ್ಟ್ ಇರಿ ಸರ್, ನಾನು ಹೇಳಬೇಕಿದು ವೆಯ್ಟ್ ಮಾಡೋಕ್ಕೋಸ್ಕರ ಅದ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ, ಸೇಲ್ ಇಟ್ ಮಾಡ್ಕೊಂಡೆ ವೆಯ್ಟ್ ಮಾಡ್ತಾ ಇದ್ದ ನಿಜ. ಬಟ್ ಸರ್ಕಲ್ ಇನ್ಸ್ಪೆಕ್ಟರ್ ಅದನ್ನೇ ಖುದ್ದಾಗಿ ನಾನು ಹೇಳಿದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಇವ್ರನ್ನ ಕರೀತಾರೆ ಮೇಲೆ ಹೋಗಿ ಅವ್ರ ಮನೆ ವಿಚಾರಣೆ ಏನಿದೆ ಫಸ್ಟ್ ಮಾಡಿ, ಯಾರ ಮನೆಗೆ ಸೇರ್ಕೊಂಡವ್ರೆ ಅಂತ ಬಂದಿದ ತಕ್ಷಣ ಇವ್ರು ಬರ್ತಾರಲ್ಲಿ ಮನೆ ಹತ್ರ. ಅವ್ನು ಅಲ್ಲಿಂದನೇ ಸರ್ ACP ಸಾಹೇಬ್ರು ಮಾತಾಡ್ತಾರೆ ತಗೊಳ್ಳಿ ಅಂತ ಫೋನ್ ಕೊಡ್ತಾರೆ. ಇವ್ರ ಫೋನ್ ACP ಸಾಹೇಬ್ರು ಇಲ್ಲ ನಿಜ ಅವನು ಹೇಳಿದ್ದು ನಮ್ಮ ಹತ್ರ ಪ್ರೂಫ್ ಇದೆ ಸರ್, ನಮ್ಮ ಹತ್ರ ಅದಕ್ಕೆ ಅವನು ಯಾರೋ ಬಂದು ನಿಮ್ಗೆ ACP ಆಗ್ಲಿ ಯಾವುದೇ ಅಧಿಕಾರಿ ಆಗ್ಲಿ, ಒಂದ್ ನಿಮಿಷ ಇರೋಣ, ಯಾರೇ ಆಗ್ಲಿ ಅವ್ರು ನೇರವಾಗಿ ನಿಮಗ್ ಕಾಲ್ ಮಾಡ್ಬೇಕಾ ಅಥವಾ ಅವ್ನ ಯಾವನ ಥರ್ಡ್ ಪಾರ್ಟಿಯಿಂದ ಕಾಲ್ ಮಾಡಿಸ್ಬೇಕಾ? ಆಗಿದ್ಯಾ ಆಗಿಲ್ವಾ? ನಿಮ್ಮಲ್ಲಿ ಯಾರು ಮಾಡಿಲ್ವಾ? ನೀವು ದೇವರಾಣೆ, ನಿಮ್ಮ ಅಪ್ರಾಣೆ, ನಿಮ್ಮ ಮಕ್ಕಳಾಣೆ, ಅವತ್ತು ಯಾರೇನೋ ಅಲ್ಲಿ ಯಾರೋ ನೀವು ಅವನು ಕಳ್ಳನೇ ಫೋನ್ ಕೊಡ್ತಾರೆ. ಅದನ್ನೇ ಪೊಲೀಸ್ ಅಧಿಕಾರಿ ಅಲ್ಲ, DC ಅಂತ ಬೇರೆ ಡಿಪಾರ್ಟ್ಮೆಂಟ್. ನೀವು ಅವ್ರಿಗೇನಾದ್ರು ಪ್ರಭಾವ ಕೊಡಗಾದ್ರ? ಅವ್ರಿಗೆ ರಿಟೈರ್ಡ್ ಸರ್, ಅವ್ರು ತಗೊಂಡೆ ಇಲ್ಲ, ನೀವು ರಿಟೈರ್ಡ್ ಅಲ್ಲದೆ ಇದ್ರೆ ತಗೊಂಡ್ಬಿಡ್ತಿದ್ರ? ಅದೂ ಆಗಲ್ಲ. ಈಗ IO ಏನಿರ್ತಾರೆ ನಿಮ್ಮ ನಾನು ಹೇಳ್ತಿಲ್ವಾ, ನಾಗರಾಜ್ ಅವ್ರದ್ದು ಏನ್ ಡಾಕ್ಯುಮೆಂಟ್ ಇದೆ ಪ್ರೊವೈಡ್ ಮಾಡಿ, ನೋಟಿಸ್ ಕೊಟ್ಟಿದ್ದೀನಿ. ಇಲ್ಲ, ಇದು ಡಾಕ್ಯುಮೆಂಟ್ ಅಲ್ಲ, ಅದು ಸಿವಿಲ್ ಕೇಸ್ ಏನಾಗುತ್ತೆ. ಇದು ಹೇಳ್ದಂಗೆ ಇದು ಇವ್ರದೇ ತಾನೆ, ಅವ್ನು ಕೊಟ್ಟಿರೋನು ಹೇಳ್ದಂಗೆ ಇವ್ರು ಒಪ್ಕೊಳ್ತಿರೋಂಗೆ ಇವ್ರದೇ ಆಸ್ತಿ ಪಾಸ್ತಿ ಅಲ್ವಾ? ಇದನ್ನ ನಿಮ್ ಇದಕ್ಕೆ ಹೆಂಗ್ ಬಂತು? ನಿಮ್ ಇದಕ್ಕೆ ಹೆಂಗ್ ಬಂತು? ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಕೈ ಮುಗಿತೀನಿ ಮಾತಾಡ್ತೀನಿ. ಮನೆ ಹತ್ರ ಹೋಗಿದ ತಕ್ಷಣ ಅವ್ನು ಫೋನ್ ಕೊಟ್ಟಿದಷ್ಟು ಮನೆ ಒಳಗೂ ಕರ್ಕೊಂಡು ಹೋಗಿ ಆಚೆ ಕರ್ಕೊ ಬರ್ತಾರೆ. ಕರ್ಕೊಂಡ್ ಸಂಜೆವರೆಗೂ ಕೂತ್ಕೊಳ್ತೀನಿ. ಬೆಳಿಗ್ಗೆ ಬರ್ತಾರೆ ಸ್ಟೇಷನ್ ಕರ್ಕೊಂಡ್ ಬಿಡ್ತಾರೆ. ಒಳಗೂ ಕರ್ಕೊಂಡಲ್ಲ, ಅವ್ನ ಒಳಗೂ ಇವ್ರು ಬಿಟ್ಕೊಳಲ್ಲ. ಅಲ್ಲಿ ಒಂದು 5 ಜನ ಗುಂಡಾಗಳು ಇಟ್ಕೊಂಡು ಕೂತಿರ್ತಾನೆ. ಆಮೇಲೆ ಸಂಜೆವರೆಗೂ ಕುಂಡ್ರಿಸ್ಕೊಂತಾರೆ. ತಿರ್ಗಾ ಬೆಳಿಗ್ಗೆ ಇಲ್ಲ ಸರ್, ನಾನು ಹೇಳಬೇಕು ಸರ್, ನಿಮ್ಮಲ್ಲಿ ಹೇಳ್ತೀನಿ. ಆಮೇಲೆ ಬೆಳಿಗ್ಗೆ 31ನೇ ತಾರೀಕು ಏನ್ ಮಾಡ್ತಾರೆ, CC ಕ್ಯಾಮ್ರಾ ನಿಮ್ ಕಾರ್ ಹೋಗಿರೋದಿಲ್ಲ, ನಾನು ಹುಡುಕ್ತಾ ಇದೀವಿ ಅಂತ ಅಲ್ಲೇ ಕುಂಡ್ರಿಸ್ಕೊಂಡು ಹುಡುಕ್ಸ್ಬಿಟ್ಟು ಆಮೇಲೆ ಸರ್ ನನ್ಗೆ ಚಿನ್ನ, ನನ್ ದುಡ್ಡು ನನಗೆ ಬೇಕು, ಮಕ್ಳು ಬಟ್ಟೆ ಬೇಕು ಅಂದಾಗ ಅವ್ನ ಮತ್ತೆ ಇವ್ರು ಫೋನ್ ಮಾಡ್ತಾರೆ. ಅವ್ರ ಕಡೆ ಯಾರೋ 2 ವ್ಯಕ್ತಿ ಅವ್ರು 3 ಬರ್ತಾರೆ. ಬಂದು ಸಂಜೆ 6 ಗಂಟೆವರೆಗೂ ಇಲ್ಲಿ ಡ್ರಾಮಾ ನಡೀತಾನೆ ಇರುತ್ತೆ. ನಾನು ಇಲ್ಲೇ ಕೂತಿರ್ತೀನಿ, ಅವ್ರ ಕಡೆ ಕಟ್ಟರು ಯಾರು ಮಾಡಿರ್ತಾರಲ್ಲ ಅವ್ರು 2-3 ಕರ್ಕೊಂಡು ಬರ್ತಾ ಇರ್ತಾರೆ. ಲಾಸ್ಟ್ಗೆ 6 ಗಂಟೆಗೆ ಒಂದು ಟೆಂಪೋ ತಗೊಂಡ್ಬಂದು ಬಟ್ಟೆ ನಿಲ್ಲಿಸ್ಬಿಟ್ಟು ಬಟ್ಟೆ ಹ್ಯಾಂಡ್ ಓವರ್ ತಗೊಂಡ್ಬೇಕು, ಮಕ್ಳಿಗೆ ಬಟ್ಟೆ ಇಲ್ಲ ಅಂತ ಕೊಡ್ತಾರೆ. ಅದ್ರ ಜೊತೆಗೆ ಬ್ಯಾಗ್ ಸೂಟ್ ಕೇಸ್ಗಳು ಪಕ್ಕದ ರೂಮ್, ಆ ಪಕ್ಕದ ರೂಮ್ ಪ್ರತಿ ಒಂದು ತಗೊಂಡು ಜೋಡಿಸಿ ಇಂದ ಚೆಕ್ ಮಾಡಕ್ ಹೇಳ್ತಾರೆ. 40 kg ಬೆಳ್ಳಿ ಒಳಗಡೆ 20 kg ಬೆಳ್ಳಿ ತೋರಿಸ್ತಾರೆ. 1 kg 300 ಗ್ರಾಮ್ ಚಿನ್ನದಲ್ಲಿ ಬರೀ 150 ಗ್ರಾಮ್ ಚಿನ್ನ ತೋರಿಸ್ತಾರೆ. 13 ಲಕ್ಷ ದುಡ್ಡು ತೋರಿಸಲ್ಲ. ಆಮೇಲೆ ಎಲ್ಲ ತಗೊಂಡು ಇಟ್ಟ ಮೇಲೆ ಕಾರ್ಗಳನ್ನ ಅವತ್ತೇ
31ನೇ ತಾರೀಕು ತರಿಸಿ ಎಲ್ಲ ಸೀಸ್ ಮಾಡ್ತಾರೆ, 4 ಕಾರು 4 ಬೈಕ್. ಇದನ್ನೆಲ್ಲ ಮತ್ತೆ 3ನೇ ತಾರೀಕು ಏನ್ ಮಾಡ್ತಾರೆ, ಇಲ್ಲಿಂದ ಎಲ್ಲ ಶಿಫ್ಟ್ ಮಾಡಿಸ್ಬಿಡ್ತಾರೆ. ಇಲ್ಲಿ ನಾನೇನು ಬಿಲ್ಡಿಂಗ್ ಅಲ್ಲಿ ಹೊಸ ಇರ್ತೀನಿ 3 ತಿಂಗಳು, ಆ ಬಿಲ್ಡಿಂಗ್ ಶಿಫ್ಟ್ ಮಾಡಿಸ್ಬಿಟ್ಟು ಆ ಬಿಲ್ಡಿಂಗ್ ಅಲ್ಲಿ ನನ್ನ 6ನೇ ತಾರೀಕು ಕರೆಸ್ಕೊಂಡು ನಾನು ಅಡ್ಮಿಟ್ ಆಗ್ತೀನಿ 3 ದಿವಸ ಹಾಸ್ಪಿಟಲ್. 6ನೇ ತಾರೀಕು ಕರ್ಕೊಂಡೋಗಿ ಎಲ್ಲಾ ಬಿಲ್ಡಿಂಗ್ ಅಲ್ಲಿ ಅಲ್ಲೇ ಇರೋ ವಸ್ತು ಮತ್ತೊಂದು ಆಟೋದಲ್ಲಿ ಬೇರೆ ಇಲ್ಲಿಂದ ಶಿಫ್ಟ್ ಆಗಿರುತ್ತೆ, ಆಟೋನು ಅಲ್ಲೇ ಇರುತ್ತೆ ಬೇಸ್ಮೆಂಟ್ ಅಲ್ಲಿ, ಟಿವಿಗಳೆಲ್ಲ ಇಟ್ಕೊಂಡು ಆ ಆಟೋನ ಸಮೇತ ತೋರಿಸ್ತಾರೆ ಗಾಡಿ ನಂಬರ್ ಹಾಕಿ. ಎಲ್ಲಾ ಮಾಜಾರ್ ಮಾಡ್ಕೊಂಡು 20 kg ಅಷ್ಟು ಮಾತ್ರ ಬೆಳ್ಳಿ ಚಿನ್ನ, 100 ಗ್ರಾಮ್ ಚಿನ್ನ ಅಷ್ಟೇ ತಂದ್ರೆ ಎಲ್ಲ ತಂದು ಸ್ಟೇಷನ್ ಅಲ್ಲಿ ಅವತ್ತು ಹಾಕ್ತಾರೆ. 6ನೇ ತಾರೀಕು ಹಾಕ್ತಾರೆ. ಅಂದ್ರೆ 31ನೇ ತಾರೀಕು ಕಸ್ಟಡಿಗೆ ತಗೊಂಡಿರೋರು FIR ಹಾಕಲ್ಲ, 5ನೇ ತಾರೀಕು FIR ಹಾಕೊಂಡು 6ನೇ ತಾರೀಕು ಮತ್ತೆ ಅಲ್ಲೆಲ್ಲ ಮನೆಗಳ ಅಕ್ಕಪಕ್ಕ ನಿಲ್ಸ್ಬಿಟ್ಟು ಕಾರ್ಗಳನ್ನ ದುಡ್ಡು ಚಿನ್ನ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ರಿಕವರಿ ಮಾಡ್ಕೊಂಡು ಬರ್ತಿರಲ್ಲ 6ನೇ ತಾರೀಕು. ಕಾರ್ ಆಟೋದಲ್ಲಿರೋ ಸಾಮಾನು ಟಿವಿ ಕೊಡಿಸ್ತಾರೆ, ಪ್ಲಸ್ ಇದನ್ನ ಕೊಡಿಸ್ತಾರೆ, ಏನೋ ನಮಗೆ ಬಟ್ಟೆಗಳು ಕೊಡಿಸ್ಕೊಡ್ತಾರೆ. ಚಿನ್ನ ಬೆಳ್ಳಿ ಎಲ್ಲ 2ನೇ ಸರಿ ಸೀಸ್ ಮಾಡಿ ಒಳಗಡೆ ಇಟ್ಕೊಂತೀರಲ್ಲ FIR ಆದ್ಮೇಲೆ, ಆ ವಸ್ತುನ PF ಆಗಿ ನಾನು ತೆಗೆಸ್ಕೊಡ್ತೀನಿ ಅಂದವ್ರು ಇಲ್ಲ. ಮತ್ತೆ ಅವ್ನು ಯಾವನ್ ತಗೊಬಂದು ಕೊಡ್ತಾನಲ್ಲ ಫ್ರಂಟ್ ಟೈರ್ ಒಡವೆ ಚಿನ್ನ ಬೆಳ್ಳಿ ಆಪೋಸಿಟ್ ಅವನು 31ನೇ ತಾರೀಕೆ ತಂದ್ಕೊಟ್ಟ ಮೇಲೆ ಇವ್ರು FIR 4ನೇ ತಾರೀಕು ಹಾಕೋ ಟೈಮಲ್ಲಿ ಆ FIR ಅಲ್ಲಿ ಯಾಕೆ ಅವನೇ ಕಳ್ಳ ಅಂತ ಒಪ್ಕೊಂಡಾಯ್ತಲ್ಲ, ಅವ್ನು ತಂದ್ಕೊಟ್ಟಾಗಿದೆಯಲ್ಲ ಪ್ರತಿಯೊಂದು ವಸ್ತು ಸ್ಟೇಷನ್ಗೆ, ಅವನ ಮೇಲೆ ಯಾಕೆ ಇದು ದರೋಡೆ ಕೇಸ್ ಹಾಕಲ್ಲ? ಮತ್ತೆ ನನ್ನ ಮನೇಲಿ 11 ಜನ ಫ್ಯಾಮಿಲಿ ಫೋಟೋ ನಾವಿದೀವಿ ವಾಸ ಅಂತ ಹೇಳಿದ್ರೆ 11 ಜನ ಮೇಲೆ ಯಾಕೆ FIR ಹಾಕಲ್ಲ? ಅಷ್ಟು ಜನ ಹೆಸರು ಕೊಟ್ಟರು ಯಾಕೆ FIR ಹಾಕಲ್ಲ? 31ಕ್ಕೆ ಸೀಸ್ ಮಾಡಿರ್ತಾರೆ, 4ನೇ ತಾರೀಕು FIR ಹಾಕ್ಬಿಟ್ಟು ಪುನಃ ಎಲ್ಲ ಅಲ್ಲೇ ಮನೆಗೆ ಇಡಿಸ್ಬಿಟ್ಟು ತಿರ್ಗಿ ಅಲ್ಲಿಂದ ಸೀಸ್ ಮಾಡ್ಕೊ ಬರ್ತಾರೆ. ಅಂದ್ರೆ ನಮ್ಮನ್ನು ಏನ್ ಅನ್ಕೊಂಡಿದ್ದಾರೆ? ನಾನು ನನ್ನ 2 ಹೆಣ್ಮಕ್ಳು ವಯಸ್ಸು ಮಕ್ಳು ಇಟ್ಕೊಂಡು ನಾನು ಎಲ್ಲ ಮಲಗಬೇಕು. ನಾನು ಲಕ್ಷಾಂತರ ರೂಪಾಯಿ 1 ಕೋಟಿ 10 ಲಕ್ಷ ಅವ್ನು ಮನೆ ಕೊಟ್ಟಿದ್ದು ಕೊಂಡ್ಕೊಂಡು 65 ಲಕ್ಷ ರೂಪಾಯಿ ಆಲ್ಟ್ರೇಷನ್ ರೆಡಿ ಮಾಡಿಸ್ಕೊಂಡು ನಾನು ಮನೆ ಪೊಸಿಷನ್ ತಗೊಂಡು ನೀನು ಕೊಡಬೇಕಾಗಿರೋ ನಾನು 3 ಲಕ್ಷ ರೂಪಾಯಿ. ಹೈದರಾಬಾದಲ್ಲಿ ಒಂದೊಂದು ಸೈಟ್ ಈಗ ಸಿಂಪಲ್ ಆಗಿ ನೀವು ಅವ್ರು ಹೇಳಿದ್ದು ಇವೆಲ್ಲ ಐಟಮ್ ತಗೊಬಂದು ನೀವು FIR ಆಗದೆ ಇವೆಲ್ಲ ಮಾಡಿರೋದು ನೀವೇನೆ ಸಿಕ್ಕಾಕೊಂಡಂಗೆ ಕಾನೂನು ಬಾಹಿರ. ಇದನ್ನ ಹೇಗೆ ಸರಿ ಮಾಡ್ತೀರಾ ನೋಡಿ. ಯಾವುದೇ ಪ್ರೈವೇಟ್ ಪ್ರಾಪರ್ಟಿನ ನೀವು ಅನುಮತಿ ಇಲ್ಲದೆ, ಕೋರ್ಟ್ನ ಅನುಮತಿ ಇಲ್ಲದೆ ಅಥವಾ ಕಾನ್ಸಿಬಲ್ ಅಫೆನ್ಸ್ ಇಲ್ಲದೆ ಹೋಗಿ ಸೀಸ್ ಮಾಡೋಕ್ಕಾಗಲ್ಲ ಅಲ್ವಾ ಉಮೇಶ್ ಅವರೇ? ಅದೇ ತಾನೇ ಪ್ರೊಸೀಜರ್ ಇರೋದು. ಹೆಂಗ್ ಬಂತಿದ್ದು? ನೀವು ಸ್ಟೇಷನ್ಗೆ ಬಂದ್ಬಿಡ್ತಲ್ಲ, ನಾಳೆ ಯಾವನೋ ಕಳ್ತನ ಕೊಲೆ ಮಾಡ್ಬಿಟ್ಟು ಚಾಕು ತಂದು ಇಲ್ಲಿ ಹಾಕ್ಬಿಟ್ಟು ಚಾಕು ಸಿಕ್ಬಿಡ್ತು ಅಂದ್ಬಿಟ್ಟು ಬಿಟ್ಬಿಡಕ್ಕಾಗತ್ತಾ? ಕೊಲೆ ಮಾಡೋದು ಹಿಡಿಬೇಕೋ ಬೇಡವಾ? ಇದು ನಿಮ್ಗೆ ಹೆಂಗ್ ಬಂತು? ಇದನ್ನ ಇವರೇ ವಿಡಿಯೋ ಫೋಟೋ ಮಾಡ್ಕೊಂತ ಹೇಳಿದ್ರು ಸರ್ ನಮ್ಗೆ, ಸ್ಟೇಷನ್ ಇಟ್ಕೊಂಡು ವಿಡಿಯೋ ಫೋಟೋ ಮಾಡ್ಕೊಳ್ಳಿ ಅಂತ. ತಪ್ಪು ಅನ್ಸಿಲ್ಲ ನೀವು ಮಾಡಿರೋದೆಲ್ಲ ಲ್ಯಾಪ್ಸ್ ಆಗಿದೆ ಅಂತ ಅನ್ಸಿಲ್ಲ. ನಾನು ಉಮೇಶ್ ನಿಮ್ಮ ವಿಚಾರಕ್ಕೆ ಮಾತಾಡಲ್ಲ, ಯಾಕಂದ್ರೆ ನೀವು ಈ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಹಂತದಲ್ಲಿ ಇರಲಿಲ್ಲ ಅಲ್ವಾ? ನಿಮ್ ಯಾವ ಮೇಲಧಿಕಾರಿ ಹೇಳ್ದಂಗೆ ನೀವು ಮಾಡಿದ್ದೀರಾ. ಅವನು ಯಾವನೋ ಮೇಲಧಿಕಾರಿ ಯಾವನಿದ್ದಾನೋ ಅವನು ಸಂಪೂರ್ಣವಾಗಿ ಕಾನೂನು ಬಾಹಿರವಾದ ಕ್ರಿಮಿನಲ್ ಕೃತ್ಯ ಮಾಡಿದ್ದಾನೆ. ಅದಕ್ಕೆ ನಿಮ್ ಕೈಲಿ ಮಾಡಿಸಿಲ್ಲ. ಅವ್ನು ಯಾವನಿದ ನಿಮ್ ACP ಇದಾನೋ ಇನ್ಸ್ಪೆಕ್ಟರ್ ಇದಾನೋ ಅವ್ನಿಗೆ ಹೇಳಿ, ಅಯೋಗ್ಯನಿಗೆ ಯಾರು ಹೇಳ್ಬಿಡಿ, ಜೈಲ್ಗೆ ಹೋಗ್ಬೇಕಾಗಿತ್ತು ಅವ್ನು, ಇಷ್ಟೊತ್ತಿಗೆ ಜೈಲ್ಗೆ ಹೋಗ್ಬೇಕಾಗಿತ್ತು. ಆದ್ರೆ ಬಲಿಪಶು ಆಗೋದೆಲ್ಲ ಇವ್ರು ಆಮೇಲೆ ಆಗ್ಲಿ, ಇವ್ರ ತರ ಬಲಿಪಶು ಆದಾಗಲೇ 4 ಜನಕ್ಕೆ ಬುದ್ಧಿ ಬರೋದು. ಹೌದು ಅಷ್ಟೇ. ನೆಕ್ಸ್ಟ್ ಪ್ರೊಸೀಜರ್ ಹಾಕ್ಬಿಡಿ. ಮಂಜುನಾಥ್ ಏನ್ ಮಾತಾಡ್ತೀರಾ ಸರ್? ಈಗ ಪೊಲೀಸರ ಈ ವರ್ತನೆ ಕುರಿತಂಗೆನೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಏನಂತ ಹೇಳಿ ಪ್ರತಿ ಸ್ಟೇಷನ್ ಅಲ್ಲಿ ಕಾಲೇಜ್ ಬಿಟ್ಟು ಎಲ್ಲ ಕಣ್ಣಿಸಿ ಕ್ಯಾಮ್ರಾ ಇರಬೇಕು. ಒಂದು ಅದು ಆಡಿಯೋ ವಿಡಿಯೋ ರೆಕಾರ್ಡ್ ಅನ್ನೋದು. ಆಮೇಲೆ ASI ಮೇಲಿರೋ ಎಲ್ಲ ಅಧಿಕಾರಿಗಳು ಬಾಡಿ ಕ್ಯಾಮ್ರಾ ಕಂಪಲ್ಸರಿ ಹಾಕಿದ್ರು. ಈಗ ನೀವು ಕರ್ತವ್ಯದಲ್ಲಿದ್ದೀರಾ, ಈಗಲೂ ಕೂಡ ನೀವು ಹಾಕಿಲ್ಲ, ನೇರ ಹಾಕಿದೆ. ಆಮೇಲೆ ಅವೆಲ್ಲ ಪ್ರೊಸೀಜರ್ ಮಾಡೋ ಟೈಮಲ್ಲಿ ಬಾಡಿ ಕ್ಯಾಮ್ರಾ ಇರಬೇಕು. ಇವೆಲ್ಲ ಇಷ್ಟು ನೀವು ಫಾಲೋ ಮಾಡಲ್ಲ ಅಂದ್ರೆ ಸಾರ್ವಜನಿಕವಾಗಿ ಅವ್ರು ಹೇಳಿದೀವಿ ಎಲ್ಲೆಲ್ಲಿ ಲ್ಯಾಪ್ಸ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಇದು ಸಂಪೂರ್ಣವಾಗಿ ಇವರು ಕ್ರಿಮಿನಲ್ಗಳ ಜೊತೆ ಶಾಮೀಲಾಗಿ ಕರ್ತವ್ಯ ಲೋಪ ಮಾಡಿರುವಂತದ್ದು. ಸರಿ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ಮತ್ತೆ ನಿಮ್ ಕೈ ಕಾಲು ತಿಳ್ಕೊಳ್ತೀನಿ. ಇವತ್ತಿನ ಬಡವ್ರು ಬಂದ್ರೆ ಅವ್ರಿಗೊಂದು ಕೈ ಇಟ್ಕೊಳ್ರಪ್ಪ, ಕಾಲು ಇಟ್ಕೊಳ್ರಪ್ಪ. ಹಂಗೆ ಯಾರಾದ್ರೂ ಬಡವ್ರು ಬಂದ್ರೆ ಅವ್ರಿಗೆ ಮೋಸ ಮಾಡ್ಕೊಳ್ತಾನ, ಅವ್ರು ಪ್ರೊಟೆಕ್ಷನ್ ಮಾಡ್ರಪ್ಪ. ಅಸಹ್ಯ ಆಗೋದು. ಏನ್ ಪಾಪ ಮಾಡ್ತೀವಿ ಸರ್? ನಾಗರಾಜು ಸುಂಕದವನ ಹತ್ರ ಹೋಗಿ ಕಷ್ಟ ಸುಖ ಹೇಳ್ಕೊಂಡ್ರೆ ಸುಖ ಬಿಟ್ಕೊಡ್ತಾರೆ. ಅವರು ಮಾಡಬಾರ್ದನ್ನ ಮಾಡ್ಬಿಟ್ಟಿದ್ದಾರೆ. ನಾವು ಕೇಳ್ತಿರೋದು ಅವೇನ್ ಮಾಡ್ಬಿಟ್ಟಿದಾರೋ ಅದಕ್ಕೆ ನಮಗೆ ಕಾನೂನಲ್ಲೋ ಬೇರೆನೋ ನಮಗೆ ಅಧಿಕಾರ ಇದೆ, ಅದಕ್ಕೆ ಅಥವಾ ನಮಗೆ ಶಕ್ತಿ ಸಾಮರ್ಥ್ಯ ನಾವು ಓಡಾಡ್ತೀವಿ. ನಾನು ಇವತ್ತು ಕೇಳ್ತಿರೋದು ಮುಂದಕ್ಕಾದ್ರೂ ಹಿಂಗ್ ಮಾಡ್ಬೇಡ್ರಪ್ಪ ಅಂತಷ್ಟೇ. ಇವಾಗ ಆಲ್ರೆಡಿ ಮಾಡಿರೋದಕ್ಕೆ ಇವ್ರಿಗೆ ಏನಾದ್ರು ಶಿಕ್ಷೆ ಕೊಡಿಸ್ಬೇಕು ಅಂದ್ರೆ ನಾವೀಗ ಹೋಗ್ಬಿಟ್ಟು ನೀನೇ ಚಿಕ್ಕಸ್ತಾಗ್ರಿ ಮನುಷ್ಯ ತಾಕೊಂಡ್ಬಿಡ್ತಾನ ಕಾಲನ್ನ, ಹಂಗಾಗಲ್ಲ. ನಾವು ಅದನ್ನ ಶಿಕ್ಷೆ ಆಗ್ಬೇಕು ಅನ್ನೋಂಗಿದೆ. ಈಗ ಮನೆ ಪೂರ್ತಿಯಾಗಿ ಬನ್ರಿ ಮನೆ ಹೇಳಿ ಅಲ್ಲ ನೋಡಿ, 1 ನಿಮಿಷ ಅವ್ರದ್ದು ಅಕಸ್ಮಾತ್ ನೀವು ಮಾಡ್ಲಿಲ್ಲ ಅಥವಾ ನಿಮ್ದೇನಾದ್ರೂ ಪಾತ್ರ ಇದೆ ಅವನ ಜೊತೆ ನೀವಾಗಲೇ ಶಾಮೀಲಾಗಿ ಅವ್ನ ಮನೆ ಖಾಲಿ ಮಾಡಿಲ್ಲ ಅಂದ್ರೆ ನಾವೇ 10 ಜನ ಹೋಗ್ತೀವಿ. ಅವ್ನು ಇವ್ ನೋಡಿತಾನ ರೆಕಾರ್ಡ್ ಮಾಡ್ಕೊಳ್ತೀವಿ. ಇವ್ರ ಮನೆ ಆ ಮನೆ ಇವ್ರ ಹೆಸರಲ್ಲಿ ಇದೆಯೋ ಅದೇನು ನನ್ಗೆ ನೋಡಿಲ್ಲ. ನಾನು ಇನ್ನು ಇವ್ರಿಗೇನಾದ್ರೂ ಕಾನೂನುಬದ್ಧವಾಗಿದೆ ಅಂದ್ರೆ ಇವ್ರಿಗೆ ಹಿಂದೆ ರೋಡ್ಗಳು ಮಾಡ್ತಾ ಇದ್ರಲ್ಲ ಆ ತರ ಮಾಡಲ್ಲ. ನಾವು ಓಪನ್ ಆಗಿ ರೆಕಾರ್ಡ್ ಇಟ್ಕೊಂಡು ಇವ್ರ ಮನೆ ಒಳಗಡೆ ನಾವೇನೆ
ಎಸ್ಟಾಬ್ಲಿಷ್ ಮಾಡ್ತೀವಿ. ಒಳಗಡೆ ಯಾವನ್ ರೌಡಿ ಇದನ್ನೋ ಯಾವನ್ ಗೂಂಡ ಇದನ್ನೋ ನಾವು ನೋಡೋದಿಲ್ಲ. ನಾವು ಬರ್ತೀವಿ ಅದಕ್ಕೆಲ್ಲ. ಪೊಲೀಸರು ನೀವು ರಕ್ಷಣೆ ಕೊಡಬೇಕು. ನೀವು ರಕ್ಷಣೆ ಕೊಡದಾಗ ನಾವ್ ಹೇಗೆ ಹೇಳ್ತಾ ಇದೀವಿ, ಬಾಯಲ್ಲಿ ಚೀಟಿ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ಅಕ್ರಮಗಳು ನಿಲ್ಲಿಸ್ತೀವಿ ಅಂತ. ನೀವು ಪೊಲೀಸರು ನಿಮ್ಮ ಲಾಠಿ ನಿಮ್ಮ ಇದನ್ನ ಬಳಸಿಲ್ಲ ಅಂದ್ರೆ ಸಾರ್ವಜನಿಕರೇ ಹೋಗಿ ನಿಂತು ಮಾಡ್ಬೇಕಾಗುತ್ತೆ. ಸರಿ ಸರ್, ಪ್ಲೀಸ್. ಈಗ ಅದಕ್ಕೆ ಅವ್ರು ಏನ್ ಮಾಡ್ತೀರಾ ಒಂದ್ಸಲ ಮಾತಾಡಿ ಹೇಳಿ, ಯಾವನೋ ನಿಮ್ ಇನ್ಸ್ಪೆಕ್ಟರ್ ಯಾರನ್ನು ನಿಮ್ಗೆ ಏನಾದ್ರು ಮೋಸ ಇದು ಸುಳ್ಳು ಹೇಳಿ ಇವ್ರಿಗೆ ಮೋಸ ಮಾಡಿ ಅವ್ನು ರಿಕವರ್ ಮಾಡ್ಕೊಂಡು 10 ಲಕ್ಷ ನಾವು ತಿನ್ಬಿಟ್ಟು ಇವನಿಗೆ ಏನು ನಾವು ಇವ್ನಿಗೆ ಮೋಸ ಮಾಡೋಣ ಅಂತ ಏನಾದ್ರು ನಿಮ್ಗೆ ಹೇಳಿದ್ರೆ ಅವ್ರಿಗೆ ಹೇಳಿ ಮನೆ ಬಿಡಿಸ್ಕೊಡಿ. ಮೊದಲು ಮನೆ ಇವ್ರದ್ದಾಗಿದ್ರೆ ಅವ್ರ ಕಾನೂನುಬದ್ಧವಾಗಿದ್ರೆ ಅವ್ನು ಯಾವನ ಹತ್ರ ಇದನ್ನ ಬಿಡಿಸ್ಕೊಡಿ. ಆಚೆ ಬಿಡಿಸ್ಬಿಟ್ಟು ಇಲ್ಲಣ್ಣ ನಾವು ಯಾರೋ ಪಬ್ಲಿಕ್ ಅಲ್ಲಿ ಹೇಳ್ಬೇಕಪ್ಪ, ನಾವು ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಮಾಡಿ ಅಷ್ಟೇ. ಮತ್ತೆ ಅವ್ರಿಗೆ ಏನಾದ್ರೆ ಅವ್ನಿಗೆ ನೇರವಾಗಿ ಹೇಳಿ ನೀವು ತಪ್ಪಿದ್ಯಾ ಇವ್ನು ಈಗಲೇ ಲಾಕಪ್ ಹಾಕಿ ನಾವು ಬರೋದಿಲ್ಲ. ಆದ್ರೆ ಸುಳ್ಳು ಕೇಸ್ ಹಾಕಿದ್ರೆ ಜನರ ಶಾಪ ದೇವರ ಶಾಪ ತಡೆದೇ ಬಿಡಲ್ಲ. ಮಾಡ್ತಿದ್ವಿ ಮಾಡಿ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡ್ಲಿ ಕೋಆಪರೇಟ್ ಮಾಡಲಿಲ್ಲ ಸಮನ್ಸ್ ಕೊಡ್ಬೋದಲ್ಲ ನೀವು. ಸಮನ್ಸ್ ಕೊಟ್ಟು ಹೇಳ್ಕೊಂಡು ಸಾಕ್ಷಿನ ಹೇಳ್ಕೊಂಡು ಬರ್ಬೋದು. ಅಲ್ಲ ಅವ್ರ ಆರೋಪಿ ಅಲ್ವಲ್ಲ ಕೋಆಪರೇಟ್ ಮಾಡಕ್ಕೆ. ಅವ್ರ ಆರೋಗ್ಯ ಇದೆಯಾ ಇಲ್ವಾ ಅದೆಲ್ಲ ಆರೋಪಿ ಅಲ್ವಲ್ಲ. ಆರೋಪಿನ ನೀವ್ ಹೇಳ್ಬೇಕು. ಅಲ್ಲ ಆರೋಪಿ ಅಲ್ಲ ಅಂದ್ರೂ ದೂರು ಕೊಟ್ಟಿರೋರು ಕೊಡಬೇಕು. ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ಸರ್ಕಾರದ ಸಮಯವನ್ನ ಇವರ ಪ್ರಕರಣದಲ್ಲಿ ವಿನಿಯೋಗಿಸ್ತಾ ಇರೋದ್ರಿಂದ ಅಲ್ಲ ಸರ್, ದೂರು ಕೊಟ್ಟರು ಹೇಳ್ತಾರದ ಉಲ್ಟಾ ಸರ್. ದೂರು ಕೊಟ್ಟವ್ರು ಯಾಕೆ ಸಹಕಾರ ಕೊಡಲ್ಲ? ಏನಾಗ್ತಿದೆ ದೂರು ಕೊಟ್ಟವ್ರೆ ಅವರು ಯಾಕೆ ಸಹಕಾರ ಕೊಡಲ್ಲ? ಇನ್ವೆಸ್ಟಿಗೇಷನ್ಗೆ ಫೋನ್ ಮಾಡಿದೆ ನಾಳೆ ಬನ್ನಿ ಆರೋಪಿ ಹೇಳ್ಬೇಕು ನೀವು. ಏನ್ ಸಹಕಾರ ಮುಂದಕ್ಕೆ ಈಗಲಿಂದ ಬೇಕಾದ್ರೆ ಇಟ್ಟು ಹೋಗ್ತೀವಿ. ಭಯ ಪಡ್ಬೇಡಪ್ಪ. ಕೇಸ್ ಫಿಟ್ ಮಾಡೋದು ನಾವಿದೀವಿ. ಏನ್ ಯೋಚನೆ ಮಾಡ್ಬೋದು. ನಾನು ಒಂದ್ ದಿವಸ ಪರಪರ ನೋಡ್ಬೋದು ಎಲ್ಲ ನಮ್ಮ ಅಣ್ಣ ಇರೋದು ಅಂದ್ರೆ ಕ್ರಿಮಿನಲ್ಗಳಲ್ಲ ಪೊಲೀಸರು ಕೂಡ ನಮ್ಮ ಅಣ್ಣ ಅಂದ್ರೆ ಬೇರೆ ದೇಶದವ್ರು ಯಾರು ಇಲ್ಲ. ಅವರಿಗೆ ಕೆಲಸ ಇಷ್ಟ ಇದೆ ಅಂತ ಆದ್ರೆ ಮಾಡ್ತಾರೆ, ಇಲ್ಲ ಅಂದ್ರೆ ಏನಾಗುತ್ತೆ ಆಗುತ್ತೆ ಅಷ್ಟೇ. ಯಾರು ಹೈಯರ್ ಅಥಾರಿಟಿ ಜೊತೆ ಮಾತಾಡಿ ಈಗಲೇನೆ ಜಂಪ್ ಇಂಟು ಆಕ್ಷನ್ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಕೊಡಿಸಿ. ರಾಜ್ಯಾದ್ಯಂತ ಇದೇ ತರ ಆಗ್ಬಿಟ್ಟಿದೆ. ಆಮೇಲೆ ಸಿವಿಲ್ ಡಿಸ್ಪ್ಯೂಟ್ಗಳನ್ನ ದಯವಿಟ್ಟು ತಗೋಬೇಡಿ. ಕಾನೂನು ಅಪರಾಧಿಕ ಇದೆಯಲ್ಲ ಪೊಲೀಸ್ ಅಧಿಕಾರ ಪ್ರಾಧಿಕಾರ ಹೈಕೋರ್ಟ್ ಹೇಳಿದೆ. ಅವ್ನು ಯಾವನೋ ಒಬ್ಬ ಅಲ್ಲೇನೋ ಭರಣಿನ ಕಿಶೋರ್ ಭರಣಿ ಅಯೋಗ್ಯ ಅಲ್ಲಿ ನೋಡುದಲ್ಲ ನಾವು ಎಸಿಪಿ ಡಿಸಿಪಿ ಆಗಿರ್ಬೇಕು. ನಮ್ಮ ಕೈಯಲ್ಲೆಲ್ಲ ಬಯಸ್ಕೊಳ್ತಾರೆ. ಬೇಕಾ ಇವೆಲ್ಲ ಸಿವಿಲ್ ಡಿಸ್ಪ್ಯೂಟ್ಗಳಿಗೆ ಹೋಗಿ ಪೊಲೀಸ್ ಆಗ್ತಾರೆ. ಒಂದು NCR ಕೊಟ್ಟು ಕಳಿಸಿ. ಕ್ರಿಮಿನಲ್ ಬಂದಿದೆ ತಕ್ಷಣ ಏನ್ ಮಾಡ್ಬೇಕು ಅದು ಮಾಡಿ. ಇಲ್ಲ ನೀವಿರ್ಬೇಕು ಇಲ್ಲ ಕಳ್ಳಿರ್ಬೇಕು. ಇವತ್ತೇನಾಗ್ಬಿಟ್ಟಿದ್ದೀರಾ ನೀವಿಬ್ರು ಕೋ ಎಕ್ಸಿಸ್ಟೆನ್ಸ್. ನನ್ನನ್ನು ತುಂಬಾ ಆಶ್ಚರ್ಯ ಆಯ್ತು. ಯಾರೋ 5 ಬೆಳಗ್ಗೆ ಗುಂಡ್ರ ಹಾಕೊಂಡು ಬುಗ್ಗೆ ನಾಯ್ಚನ್ ಹಾಕೊಂಡಿರೋ ಇಲ್ಲ ಇಲ್ಲಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಜೊತೆಗೆ ಬೇರೆ ಬೇರೆ ಕಡೆಗಳಿಗೆ ಅವರೇ ಇರ್ತಾರೆ ಲವಿ ಡವಿ ಮಾಡ್ಕೊಂಡು. ಇಲ್ಲಿ ಬರೋಣ. ಅದೇ ಹೇಳಿದ್ವಲ್ಲಪ್ಪ, ಅದೇ ಹೇಳಿದ್ವಲ್ಲ ಪೊಲೀಸರು ಇಲ್ಲ ಇವರೇ ಕಳ್ತನ ಮಾಡಿ ತಂದಿಟ್ಟಿರ್ಬೇಕು, ಇಲ್ಲ ಅವ್ನ ಜೊತೆ ಶಾಮೀಲಾಗಿರ್ಬೇಕು. ಆದ್ರೆ ಬೇರೆ 3ನೇ ಆಯಾಮ ಇರೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಅವ್ರು ಹೇಳಿದೀವಿ ಸರಿ ಮಾಡ್ತಾರೆ. ಮುಂದಕ್ಕೆ ಏನ್ ಮಾಡ್ಬೇಕು ಮಾಡ್ತಾರೆ. ಅದೇನಿದೆ ಅವ್ರ PF GF ಇದ್ರೆ ಅಕಸ್ಮಾತ್ ಅದನ್ನು ನೀವು ಅವ್ರು ರಿಲೀಸ್ ಮಾಡೋದಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಕೈಗೊಳ್ಳಿ. ಯಾಕಂದ್ರೆ ಅದನ್ನ ಮತ್ತೆ ಅಲಿಸಿ ಗಿಲಿಸಿ ಬಡವನೇ ಆಗಲಿ ಯಾವನಾಗ್ಲಿ ಅಸಹಾಯಕ ಕಣ್ಣಲ್ಲಿ ನೀರು ಬರೋ ಮಾಡಿದ್ರೆ ಶಾಪ ತಟ್ಟುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಇವತ್ತೇನು ಕೋರ್ಟಿನ ಶಾಪ ನ್ಯಾಯಾಂಗದ ಶಾಪ ಏನಿಲ್ಲ, ದೇವ್ರ ಶಾಪನೇ ಇರೋದಿಲ್ಲ. ಪ್ಲೀಸ್ ಏನಣ್ಣ ಹೇಮಂತು ಪ್ರಾಮಾಣಿಕವಾಗಿ ಮಾಡೋಣ. ಕಾಲಿಗೆಲ್ಲ ಇಟ್ಕೊಳ್ತೀವಪ್ಪ, ಪ್ರಾಮಾಣಿಕವಾಗಿ ಮಾಡ್ರಪ್ಪ. ನಮಗೂ ಸಾಕಾಗಿದೆ ಪೊಲೀಸರು ದೌರ್ಜನ್ಯ, ಪೊಲೀಸರು ದಬ್ಬಾಳಿಕೆ, ಪೊಲೀಸರು ಕ್ರಿಮಿನಲ್ ಜೊತೆ ಶಾಮೀಲಾಗೋದು ಎಲ್ಲ ನೋಡಿ 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 ಸಾಕಾಗುತ್ತೆ. ಪ್ಲೀಸ್ ಟೀ ಕೊಟ್ಟರೆ ನೀವು ಕೊಟ್ಟರೆ ತನಕ ಕುಡಿಯೋಕ್ಕೆ ನೀನೇ ಕೊಡಿಸಿರಲ್ಲ ಕೊಡಿಸ್ರು ನಮ್ದೇ ಪೊಲೀಸ್ ಸ್ಟೇಷನ್. ಅಮ್ಮ ಬಂದವ್ರಿಗೆ ಸ್ವಲ್ಪ ಗೌರವದಿಂದ ಮಾತಾಡಿಸಿ ನೀವು SI ಏನಾಗಿದ್ದೀರಾ ಸಿದ್ದರಾಮಯ್ಯ ಶಿವರಾಮಯ್ಯ ಸೌಜನ್ಯದಿಂದ ಅವರಿಗೆ ಧೈರ್ಯ ಕೊಡಬೇಕು. ಯಾರಾದ್ರೂ ಕಳ್ತನ ಆಗಿದ್ರೆ ಹೋಳಿ ಮಗನೇ ಯಾಕೋ ಮನೆ ಬೀಗ ಬಿಟ್ಟು ಹೋಗಿದೆ ಅಂತ ಕೇಳಬಾರ್ದು. ಅತ್ಯಾಚಾರ ಆಗಿದೆ ಅಂದ್ರೆ ನೀನ್ ಯಾಕೆ ಅತ್ಯಾಚಾರ ಆಗೋದಿಲ್ಲ ಮಾತಾಡಬೇಡಿ. ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿ ಅವ್ರ ಹತ್ರ ಬೇಕಾಗಿರೋ ಮಾಹಿತಿ ತಗೊಂಡು ಆಕ್ಷನ್ ಮಾಡಿ. ನೀನ್ ಯಾಕೆ ಹೋಗಿದ್ದೆ, ನೀನ್ ಯಾಕೆ ಮಗ ತಗೊಂಡಿದ್ದೆ, ನೀವೆಲ್ಲ ಕೇಳ್ತಾರೆ. ಹಂಗೆಲ್ಲ ಪ್ರಾಮಾಣಿಕವಾಗಿ ಮಾಡಿ. 40,000 50,000 ಬರ್ತಾ ಇದೆ ಸಂಬಳ. ಬೇರೆ ಯಾರ ಹತ್ರ ಕೈ ಹೊಡ್ಬೇಡಿ. ಯಾರ ನೋಡ್ತೀವಲ್ಲ ಅಲ್ಲೆಲ್ಲ ಹೋಗಿ ವಡೆ ಮಾರೋ ಹತ್ರ ಹಣ್ಣು ಮಾರೋರ ಹತ್ರ ಹೋಗಿ ಪೊಲೀಸ್ ಕೇಳ್ತಾರೆ. ಪಾನಿಪುರಿ ಇಷ್ಟು ಲೈನ್ ಕಂಪ್ಲೇಂಟ್ ಮಾಡಿಕೊಂಡು ಇಲ್ಲೇ ಕೇಳ್ರಿ. ಇವ್ರು ನಮ್ಮವ್ರು ಇವ್ರು ಧೈರ್ಯವಾಗಿ ಕೊಟ್ಟು ಲಂಚ ಗಿಂಚ ಕೊಡ್ಬೇಡಿ. ಕೇಳಿದ ದುಡ್ಡು ಮಾಡ್ತಾರೆ ಮಾಡಿ. ಅದಕ್ಕೆ ಅವ್ರು ಇಟ್ಕೊಂಡಿರೋದು. ಅದಕ್ಕೆ ಅವ್ರಿಗೆ ಇವ್ರಿಗೆ 80,000 ಸಂಬಳ ಸಿದ್ದರಾಮಯ್ಯಗೆ
ಇಲ್ಲೋ ಸಿದ್ದರಾಮಯ್ಯ ನಾವು ಅದಕ್ಕೆ ಶಿವರಾಮಯ್ಯ ಕೇಳ್ಕೊಳ್ಳಿ. ಆಯ್ತು, ಆಯ್ತು. ಒಳ್ಳೆ ಕೆಲಸ ಮಾಡಿ ಮಾಡಿ. ಹಾ ಬಂದ್ರಪ್ಪ ಮರಾಠೆ ಮಂಜುನಾಥ್ ಮತ್ತೆ ಅದೇ ಚರ್ಮಿತ ಚರ್ವಣ ಎಲ್ಲಿದ್ದು ಬೇಡ ಬಂದೋಣ ಮಂಜುನಾಥ್ ಬಿಡ್ರಿ ಸಾಕು ಮತ್ತೆ